ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2000 ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ ಸಂಸ್ಥಾನ ಮಠ ಇಳಕಲ್ ಅವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 190ನೆಯ ಕಾರ್ಯಕ್ರಮ. ಬಹಳ ವಿಶೇಷತೆಯುಳ್ಳ ಕಾರ್ಯಕ್ರಮ. ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮ ಮುಂದೆ ನಾವು ಈ ಕಾರ್ಯಕ್ರಮದ ಜೊತೆಗೆ ಬಂದಿದ್ದೇವೆ. ಡಾಕ್ಟರ್ ವೀರೇಶ್ ಬಡಿಗೇರ್, ಮುಖ್ಯಸ್ಥರು, ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಸಹಯೋಗದೊಂದಿಗೆ ನಾವು ಈ ವಚನ ಗಾಯನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು 3ನೆಯ ಕಾರ್ಯಕ್ರಮ. ಈ ಹಿಂದಿನ ಸಂಚಿಕೆಗಳಲ್ಲಿ ಒಟ್ಟು 6 ಜನ ವಿದ್ಯಾರ್ಥಿಗಳು ತಮ್ಮ ವಚನ ಗಾಯನದ ಪ್ರಭುತ್ವವನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗೆಯೇ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಂತ ಎಲ್ಲ ಉಪನ್ಯಾಸ ವಿದ್ವಾಂಸರುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಬೇಕಂತ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಸ್ವಾಗತದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದ ಎಲ್ಲ ಶರಣ ಸಂಕುಲಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಇಂದಿನ ವಚನ ವಿಶ್ಲೇಷಣೆಯನ್ನು ಮಾಡುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ಗೆ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ಗೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಆದರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಇಂದಿನ ಮಾಲಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಿರುವ ಶ್ರೀಮತಿ ವಿಜಯಲಕ್ಷ್ಮಿ ಈಶ್ವರ್, ಸಂಗೀತ ಶಿಕ್ಷಕರು, ಕೊಪ್ಪಳ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ವಚನಗಳ ಗಾಯನವನ್ನು ಮಾಡುತ್ತಿರುವಂತಹ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳಾದಂತಹ ಶ್ರೀ ದುರ್ಗೇಶ್ ಸಿ, ಕುಮಾರಿ ಶ್ರೀನಿಧಿ ಹಾಗೂ ಕುಮಾರಿ ಲಕ್ಷ್ಮಿ, ಅಕ್ಷತಾ ಮತ್ತು ಚೌಡಿಬಾಯಿ ಅವರಿಗೆ ಮತ್ತು ಅವರ ತಂಡಕ್ಕೆ ಹಾಗೂ ಈ ವಚನಗಳಿಗೆ ರಾಗ ಸಂಯೋಜನೆಯನ್ನ ಮಾಡಿದಂತಹ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರಿಗೂ ಕೂಡ ವೇದಿಕೆಯ ವತಿಯಿಂದ ತುಂಬು ಹೃದಯದ ಸ್ವಾಗತ. ಹಾಗೆ ಈ ವೇದಿಕೆಯ ಸಂಚಾಲಕರುಗಳಾದ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲವಡಿ ಮಠ್ ಹಾವೇರಿ ಹಾಗೂ ಶ್ರೀ ಶಿವಪ್ರಕಾಶ್ NC ಮಸ್ಕತ್ ಅವರಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆದರದ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಶ್ರೀಮತಿ ವಿಜಯಲಕ್ಷ್ಮಿ ಈಶ್ವರ್ ಅವರನ್ನ ವಿನಂತಿಸಿಕೊಳ್ಳುತ್ತೇನೆ. ಮೇಡಮ್, ವಿಜಯಲಕ್ಷ್ಮಿ ಮೇಡಮ್. ಶರಣಾರ್ಥಿಗಳು. ಶರಣಾರ್ಥಿ ಮೇಡಮ್. 190ನೇ ಮಾಲಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕೆ ಆಹ್ವಾನ ಮಾಡಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತು ಸ್ವಾಗತಿಸಿಕೊಂಡಿರ್ತಕ್ಕಂಥ ಅನುಪಮಾ ಮೇಡಮ್ಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಒಂದು ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಒಂದು ಮುಖ್ಯಸ್ಥರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಎಲ್ರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಪ್ರಾಸ್ತಾವಿಕವಾಗಿ 1-2 ಮಾತುಗಳನ್ನ ಆಡ್ತಾ ಇದ್ದೀನಿ. ಮೊದಲು ಕೂಡ ನಾನು 1-3 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ, ಆದ್ರೆ ವಚನ ಗಾಯನಕ್ಕಾಗಿ ಬಂದಿದ್ದೆ. ಆದ್ರೆ ಈ ಸರಿ ನನ್ನನ್ನ ಮಾತಾಡ್ಲಿಕ್ಕಾಗಿ ಕರೆದಿದ್ದಾರೆ.
ವಚನ ಗಾಯನದ ಬಗ್ಗೆ ಈ ಮಾಲಿಕೆ ಇದರ ಒಂದು ಉದ್ದೇಶ ಏನು ಅಂತಂದ್ರೆ ಸಾರ್ವಕಾಲಿಕ ಸತ್ಯವಾಗಿರ್ತಕ್ಕಂತಹ ವಚನಗಳು ಜಗತ್ತಿಗೆ ಅಂದು ಅವು ಬೇಕಾಗಿತ್ತು, ಇಂದೂ ಬೇಕಾಗಿರ್ತವೆ, ಮುಂದೂ ಕೂಡ ಸತ್ಯ ಮತ್ತು ನಿತ್ಯವಾಗಿರ್ತವೆ. ಪ್ರತಿದಿನ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂತಹ ಈ ವಚನಗಳು ಶರಣರ ಒಂದು ಅನುಭವ ಸಾಹಿತ್ಯಕ್ಕೆ ಒಂದು ಶ್ರೀಮಂತಿಕೆಯನ್ನ ತಂದು ಕೊಡ್ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥವು ಅಲ್ಲ ಇವು. ಅತಿ ಕೆಳಸ್ತರದಿಂದ ಬಂದಿರತಕ್ಕಂಥ ಅನಕ್ಷರಸ್ಥರಾಗಿರ್ತಕ್ಕಂಥವ್ರನ್ನ ಅಕ್ಷರಸ್ಥರನ್ನಾಗಿ ಶರಣರನ್ನಾಗಿ ಪರಿವರ್ತಿಸಿ ಅವರ ಅನುಭವದಿಂದ ಅವರು ಅನುಭವಿಸಿ ಬರೆದಿರ್ತಕ್ಕಂಥ ಅನುಭವ ಸಾಹಿತ್ಯ. ಇದಕ್ಕೊಂದು ಎಷ್ಟು ಪ್ರಾಶಸ್ತ್ಯ ಇದೆ ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಸಾಹಿತ್ಯ ವಚನ ಸಾಹಿತ್ಯ ಅಂತ. ಅಂತ ಒಂದು ಸಾಹಿತ್ಯವನ್ನ ಜನಮಾನಸಕ್ಕೆ, ಜನರ ಮನಗಳ ಬಾಗಿಲಿಗೆ ತಲುಪಿಸ್ಬೇಕು ಅಂದ್ರೆ ಅದಕ್ಕೊಂದು ಮಾಧ್ಯಮ ಬೇಕು. ಯಾರಿಗಾದ್ರೂ ಬರೀ ಒಂದು ಸಾಹಿತ್ಯವನ್ನ ಓದ್ಕೊಳ್ರಿ ಅಂದ್ರೆ ಸಾಹಿತ್ಯಾಸಕ್ತರು ಮಾತ್ರ ಅದನ್ನ ಓದ್ಬಹುದು, ಅನುಭವಿಸ್ಬೋದು. ಆದ್ರೆ ಅನಕ್ಷರಸ್ಥರಾಗಿರೋರು ಅಥವಾ ಅಭಿರುಚಿ ಇಲ್ದೇ ಇರೋರನ್ನ ತನ್ನತ್ತ ಎಳ್ಕೋಬೇಕು ಅಂತಂದ್ರೆ ಅವರಿಗೆ ಒಂದು ಅಭಿರುಚಿಯನ್ನ ಮೂಡಿಸ್ಬೇಕು ಅಂದ್ರೆ ವಚನ ಸಾಹಿತ್ಯದ ಮಹತ್ವವನ್ನ ಜಗತ್ತಿಗೆ ತಿಳಿಸ್ತಕ್ಕಂತ ಕೆಲಸ ಮಾಡ್ಬೇಕು ಅಂದ್ರೆ ಅದನ್ನ ಗಾಯನದ ಮೂಲಕನೇ ಜನರ ಮನಸ್ಸಿಗೆ ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ ಅವು ಯಾವ ಒಂದು ವರ್ಗದವರಿಗಾಗ್ಲಿ ಬರ್ದಕ್ಕಂಥವಲ್ಲ. ಲಕ್ಕಿ ಬಿದ್ದವರನ್ನ ಮೇಲಕ್ಕೆತ್ತಿ ಎಲ್ಲ ಒಂದು ಒಂದು ಜೀವನವನ್ನ ಯಾವ ರೀತಿಯಾಗಿ ಸರಳವಾಗಿ ಮಾಡ್ಬೇಕು, ಯಾವ ರೀತಿಯಾಗಿ ನಡೆ ನುಡಿ ಇರ್ಬೇಕು, ಅದನ್ನೆಲ್ಲ ನಾವು ಓದ್ತಾ ಬಂದ್ರೆ, ವಚನ ಅಧ್ಯಯನ ಮಾಡ್ತಾ ಬಂದ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಅದ್ರಲ್ಲಿ ಏನ್ ತುಂಬಾ ಕಠಿಣತರವಾಗಿರತಕ್ಕಂಥ ಆಚರಣೆ ಅಂತಿಲ್ಲ. ಸರ್ವೇ ಸಾಮಾನ್ಯವಾಗಿ ಒಂದು ಪುಟ್ಟ ಮಗುವಿನಿಂದ ಹಿಡಿದು ಅಬಾಲ ವೃದ್ಧರವರೆಗೂ ಎಲ್ಲರೂ ಕೂಡ ಅನುಸರಣೆ ಮಾಡ್ತಕ್ಕಂಥ ವಚನಗಳಿದಾವೆ. ಆಮೇಲೆ ತೀವ್ರ ಇನ್ನೂ ಹೆಚ್ಚಿನ ವಚನಗಳು ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೀರಾ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ತ್ರಾಟಕ ಯೋಗವನ್ನ ತಮ್ಮ ಜೀವನದಲ್ಲಿ ಲಿಂಗಾಂಗ ಯೋಗ ಸಾಧನೆಗಾಗಿ ಆ ರೀತಿಯಾಗಿರ್ತಕ್ಕಂಥ ವಚನಗಳು ಇದಾವೆ. ಆದ್ರೆ ಪ್ರತಿಯೊಬ್ಬರಿಗೂ ತಲುಪಬೇಕಾದಂತಹ ವಚನದ ಅರ್ಥ ಯೋಚನೆ ಮಾಡ್ತಾ ಹೋದ್ರೆ, ಬರೀತಾ ಹೋದ್ರೆ, ಅಂದ್ರೆ ಓದುತ್ತಾ ಹೋದ್ರೆ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಮಾತು ಮುಗಿಯಲ್ಲ. ಅಷ್ಟೊಂದು ಶ್ರೀಮಂತವಾಗಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ ಅಂತ ಹೇಳ್ತಾ ಅಪ್ಪ ಬಸವಣ್ಣನವರ ಒಂದು ವಚನ ಬರುತ್ತೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಅಂತ ಹೇಳಿ ಸಪ್ತ ಸೂತ್ರಗಳನ್ನ ಹೇಳ್ಕೊಡ್ತಾರೆ. ಜೀವನದಲ್ಲಿ ಯಾವ ರೀತಿಯಾಗಿ ನಡೆ ನುಡಿಯನ್ನ ನಾವ್ ಇರ್ಬೇಕು ಅಂತ ಮತ್ ಹೇಳ್ತಾರೆ. ಬೇರೆಯವರಿಗಾಗಿ ನಾವು ಏನಂದ್ರೆ ಬೆರಳು ಮಾಡಿ ತೋರ್ಸಂಗಿಲ್ಲ, ನೀನ್ ಹಿಂಗಿರ್ಬೇಕು ಅಂತ ಹೇಳಿ ಅವ್ರು ತಮ್ಮ ಮೇಲೆನೆ ಹೇಳ್ಕೊತಾರೆ. ಒಂದು ಜಗತ್ತಿಗೆ ಅವರು ಆ ರೀತಿಯಾಗಿರ್ತಕ್ಕಂಥ ಒಂದು ಜೀವನವನ್ನ ಪಡ್ಕೊಂಡ್ ಬಂದು ಇಲ್ಲಿ ದೇವರ ಆಣತಿಯಂತೆ ಬಂದು ಇಲ್ಲಿ ಸಾಕಷ್ಟು ಜನರನ್ನ ಉದ್ಧಾರ ಮಾಡಿ, ಮುಖ್ಯವಾಗಿ ಮಹಿಳೆಯರನ್ನ ಉದ್ಧಾರ ಮಾಡಿ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮನೆಯನ್ನ ತೊರೆದು ಅಷ್ಟೆಲ್ಲ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ. ಮತ್ತೆ ಇವರು ಬರೀ ಮನೆಯ ಹೆಣ್ಮಕ್ಕಳನ್ನಷ್ಟೇ ಅಲ್ಲ, ಪುಣ್ಯಾಂಗನೆಯರನ್ನಾಗಿ ಮಾಡಿದ್ರಂತೆ. ವೇಶ್ಯರನ್ನೆಲ್ಲ ಶರಣೆಯರನ್ನಾಗಿ ಪರಿವರ್ತನೆ ಮಾಡಿ ಅವರ ಜೀವನವನ್ನ ಕೂಡ ಹಸನ ಮಾಡಿ ಅವರನ್ನ ದೈವತ್ವಕ್ಕೇರಿಸಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಸ್ತ್ರೀ ಕುಲ ಉದ್ಧಾರಕ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರ ವಚನಗಳು ಬರ್ತವೆ. ಆಮೇಲೆ ನಂತರದಲ್ಲಿ ಬಂದಿರತಕ್ಕಂಥ ಶರಣರು ಕೂಡ ಹೇಳ್ತಾರೆ, ಅವ್ರು ಎಷ್ಟು ಒಂದು ವಿನೀತರಾಗಿರ್ತಾರಂದ್ರೆ ಎನ್ನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಏನಾದ್ರೂ ಒಂದು ಅಧಿಕಾರ ಅಥವಾ ಒಂದು ಅಂತಸ್ತು ಏನಾದ್ರೂ ಇದ್ದಾಗ ನೋಡ್ರಿ, ನಾವು ಯಾರ್ದಾರ ಮನೆಗೆ ಹೋದ್ರೆ ನಾವು ಚೇರ್ ಹುಡ್ಕೊಳ್ತೀವಿ ಕುತ್ಕೊಳ್ಳಕ್ಕೆ, ನೆಲದ ಮೇಲೆ ಕುತ್ಕೊಳ್ಳಲ್ಲ. ಯಾಕೆ ಹೇಳ್ರಿ? ನಮ್ಮ ಈಗೋ ಹರ್ಟ್ ಆಗತ್ರಿ. ಅಂದ್ರೆ ನಾವು ಅಷ್ಟು ಒಂದು ಸರಳವಾಗಿರ್ತಕ್ಕಂಥ ಜೀವನ ಮಾಡಕ್ ಆಗಲ್ಲ ನಮಗೆ. ಅಂದ್ರೆ ಆ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ಅದೇ ರೀತಿಯಾಗಿ ಅನುಸರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಅವರು ಅಂತ ಒಂದು ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಉನ್ನತ ಹುದ್ದೆ ಮತ್ತು ಅಷ್ಟೊಂದು ಮಹಾನ್ ಮಾನವತಾವಾದಿ ಅನಿಸ್ಕೊಂಡು ಅವತಾರ ಪುರುಷ ಅನಿಸ್ಕೊಂಡಿರ್ತಕ್ಕಂಥ
ಗುರು ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಅಂತಾರೆ. ಇನ್ನು ಇದಕ್ಕಿಂತ ಮುಂದೆ ಹೋಗಿ ಇನ್ನೂ ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ಅಂತ ಹೇಳ್ತಾರೆ. ನಡೆ ನುಡಿಯಾಗಿ ಒಂದಾಗಿದ್ರೆ ಕೂಡಲ ಸಂಗಮ ದೇವ ಎನ್ ಒಳಗಿರುಪನಯ್ಯ ಅಂತ ಹೇಳಿರುವಂತ ಸತ್ಯವನ್ನ ಹೇಳ್ತಾರೆ. ಅಂದ್ರೆ ಆಡೋದೊಂದು ಮಾಡೋದೊಂದು ಆಗ್ಬಾರ್ದು. ನುಡಿ ಮತ್ತು ಕೃತಿ ಅಂದ್ರೆ ನಡೆ ಮತ್ತು ನುಡಿ ಎರಡು ಒಂದೇ ಆಗಿದ್ರೆ ಇಲ್ಲಿ ಕೂಡಲ ಸಂಗಮ ದೇವ ಎನ್ನೊಳಗಿರುಪನಯ್ಯ ಅನ್ನುವಂತ ಸತ್ಯವನ್ನ ಬಿಡಿಸಿಡ್ತಾರೆ. ಆಮೇಲೆ ಇನ್ನೂ ಒಂದು ವಚನದಲ್ಲಿ ಹೇಳ್ತಾರೆ ಅವರು, ಮನೆಯೊಳಗೆ ಮನೆಯೊಡೆಯ ನಿತ್ತಾನು ಇಲ್ಲವು ಅಂತ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಚನ ಅಂದ್ರೆ ಇದು. ಮನೆ ಅಂತಕ್ಕಂಥದ್ದು ಇದೆ, ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂದ್ರೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪರಮಾತ್ಮನ ಒಂದು ಸಣ್ಣ ಅಂಶವಾಗಿರ್ತಕ್ಕಂಥ ಆತ್ಮ ಯಾವ ರೀತಿಯಾಗಿ ಇಲ್ಲಿ ಇದಾನೋ ಇಲ್ವೋ ಅಂತ ನೋಡ್ಲಿಕ್ಕೆ, ಈಗ ಒಂದು ಮನೆ ಇರತ್ರಿ, ಅಲ್ಲಿ ಯಾರು ವಾಸವಾಗಿರಲ್ಲ ಅಂತಂದ್ರೆ ಏನಾಗತ್ತೆ, ಕಸ ಬಿದ್ದಿರ್ತದೆ, ಎಲೆಗಳು ಬಿದ್ದಿರ್ತವೆ, ಜಾಡ ಕಟ್ಕೊಂಡಿರತ್ತೆ. ಈ ರೀತಿಯಾಗಿದ್ದಾಗ ನಾವ್ ಹೇಳ್ತೀವಿ ಬಹಳ ದಿನ ಆತ್ರಿ, ಜನ ಇಲ್ಲ ಅನ್ಸತ್ತೆ, ಮನೆಯೊಳಗೆ ಗುರಿ ಹೋಗಿದಾರೇನೋ, ಇಲ್ಲ ಯಾರು ಮನೆಯಲ್ಲಿ ತುಂಬಾ ದಿವಸದಿಂದ ಖಾಲಿ ಇದೆ ಅಂತ ಹೇಳ್ತೀವಿ. ಹಾಗೇನೆ ಮನುಷ್ಯನ ಮನಸ್ಸು ಸ್ವಚ್ಛವಾಗಿಲ್ಲ ಅಂದ್ರೆ ಅಲ್ಲಿ ಮನೆಯೊಡೆಯ ಮಹಾದೇವ ಇರುವುದಿಲ್ಲ ಅಂತ. ಅಂದ್ರೆ ಅಹಂಕಾರ ಇಂಥವೆಲ್ಲ ತುಂಬಿದ್ರೆ, ಅಧಿಕಾರದ ಮದ, ಅಹಂಕಾರ, ಕಾಮ ಕ್ರೋಧಾದಿಗಳು, ಅರಿಷಡ್ ವರ್ಗಗಳು, ಅಷ್ಟಮದಂಗಳು ತುಂಬಿತ್ತಂದ್ರ ಅಲ್ಲಿ ದೇವರು ವಾಸ ಮಾಡೋದಿಲ್ಲ ಅಂತ. ಅದಕ್ಕೆ ಮನೆಯೊಳಗೆ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟಮದಗಳು, ಅರಿಷಡ್ ವರ್ಗಗಳನ್ನ ನಾವೇನಂದ್ರ ದೂರ ಮಾಡಿರ್ತೀವಿ. ಮನೆಯೊಡೆಯ ಮಹಾದೇವ ಮನೆಯಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿ ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನ ಯಾವ ರೀತಿಯಾಗಿ ಬದುಕು ಸಾಗಿಸ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಇವನ್ನ ನಾವೆಲ್ಲ ಜನರಿಗೆ ತಲುಪಿಸ್ಬೇಕಂದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ವಾಹಿನಿ ಅಂತಂದ್ರೆ, ಈಗಂತೂ ದೃಶ್ಯ ಮಾಧ್ಯಮ ಬಂದಿದೆ. ಮೊದಲೆಲ್ಲ ಬರೀ ಶ್ರವಣ ಮಾಧ್ಯಮ ಮಾತ್ರ ಇತ್ತು. ನಾವು ರೇಡಿಯೋಗಳಲ್ಲಿ, ಟೇಪ್ ರೆಕಾರ್ಡರ್ಗಳಲ್ಲಿ, ಧ್ವನಿ ಸುರುಳಿಗಳಲ್ಲಿ ಈ ರೀತಿಯಾಗಿ ಇವುಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ದೃಶ್ಯ ಮಾಧ್ಯಮ ಬಂದಿರೋದ್ರಿಂದ ಪ್ರತಿಯೊಂದು ಏನಂದ್ರೆ ನಾವು ಈಗ ದೃಶ್ಯ ಸಹಿತವಾಗಿ ಅವನ್ನೆಲ್ಲ ನೀವು ನೋಡ್ತಾ ಇರ್ತೀರಿ. AI ಬಂದ್ಮೇಲಂತೂ ಸಾಕಷ್ಟು ವಚನಗಳು AI ನಲ್ಲಿ ಅನಿಮೇಷನ್ ಮಾಡಿರ್ತಕ್ಕಂಥ ವಿಡಿಯೋಗಳೊಂದಿಗೆ ಎಲ್ಲರ ಒಂದು ಅರ್ಥ ಆಗೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಆದ್ರೆ ನಿಜವಾದ ಜೀವಂತಿಕೆ ಇರೋದೆಲ್ಲಂದ್ರೆ ಕಂಠದಿಂದ, ಮನಸ್ಸಿನಿಂದ ಬಂದಿರತಕ್ಕಂತ ಒಂದು ಏನಂದ್ರೆ ವಚನ ಗಾಯನ, ಅದಕ್ಕೆ ಸರಿಸಮವಾದ ಯಾವುದೂ ಇಲ್ಲ. ಹಾಗಾಗಿ ದೃಶ್ಯ ಮಾಧ್ಯಮದಲ್ಲಿ ವಚನ ಗಾಯನಗಳನ್ನ ಈ ರೀತಿಯಾಗಿ 190ನೇ ಮಾಲಿಕೆ ವಚನ ಮಂದಾರದ ಒಂದು ಕಾರ್ಯಕ್ರಮ 190ನೇ ಮಾಲಿಕೆಗೆ ಬಂದಿರೋದೇ ಒಂಥರ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈಗಿನ ಒಂದು ಬಿಸಿ ಶೆಡ್ಯೂಲ್, ಜನರು ಎಲ್ಲಾ ಏನಂದ್ರೆ ಬಹಳಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಮ್ಮ ಸಮಯವನ್ನ ಕೊಟ್ಟು ಅದನ್ನ ಕೇಳಿ, ಅದನ್ನ ಅನುಭವಿಸಿ, ವಚನವನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ವಚನದ ಅರ್ಥ, ವಚನ ನಿರ್ವಚನ, ವಚನವನ್ನ ನಿರ್ವಚನ ಮಾಡಿ ಹೇಳೋದಲ್ಲದೆ ಗಾಯನದ ಮೂಲಕ ಜನರ ಮನೆ ಮತ್ತು ಮನೆಗಳ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿರ್ತಕ್ಕಂಥ ಎಲ್ಲ ಒಂದು ಶರಣರಿಗೆ ಮತ್ತು ಬಂಧುಗಳಿಗೆ ಏನಂತಂದ್ರೆ ನನ್ನ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ನನಗೆ ಕೊಟ್ಟಿರೋ ಒಂದು ಅವಕಾಶವನ್ನ ನಾನು ಸದ್ವಿನಿಯೋಗ ಮಾಡಿದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಇದ್ರಿಗಿಂತ ಹೆಚ್ಚಿಗೆ ನನಗೆ ಮಾತಾಡಕ್ ಏನ್ ಬರಲ್ಲ. ಯಾಕಂದ್ರೆ ನನಗೆ ಗಾಯನ ಮಾತ್ರ ಗೊತ್ತು, ಗಾಯನದಿಂದ ನನಗೆ ಎಲ್ರಿಗೂ ತಲುಪಿ ಗೊತ್ತು. ಆದ್ರೆ ಮಾತು ಅಷ್ಟು ಒಂದು ಸರಳವಾಗಿ ಬರಲ್ಲ. ಆದ್ರೂ ನನ್ಗೆ ಇವತ್ತೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ನಿರ್ವಹಿಸಿದೀನಿ ಅಂತ ತಿಳ್ಕೊತಿದ್ದೀನಿ. ಮತ್ತೊಮ್ಮೆ ತಮಗೆ ನಾನು ಹೃತ್ಪೂರ್ವಕವಾದ ಅರ್ಪಿಸ್ತಾ ಇದ್ದೀನಿ. ಭಕ್ತಿಪೂರ್ವಕ ಶರಣಾರ್ಥಿಗಳು ಎಲ್ರು. ಶರಣಾರ್ಥಿಗಳು ಮೇಡಮ್. ಸಂಗೀತ ಶಿಕ್ಷಕಿಯಾಗಿ ವಚನ ಗಾಯನದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಮತ್ತು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳು ಮೇಡಮ್. ಈಗ ತಾವ್ ಹೇಳ್ದಂಗೆ AI ದಲ್ಲಿ ವಿಡಿಯೋಗಳು ಬರ್ತವೆ, ಆದ್ರೆ ಅವು ಮೇಲ್ನೋಟದ ಅರ್ಥ ಮಾತ್ರ ಹೇಳ್ತವೆ ಅಂತ ನನ್ನ ಅನಿಸಿಕೆ. ಅವು ಸಂಪೂರ್ಣ ಅರ್ಥ ಹೇಳೋದ್ರಲ್ಲಿ ವಿಫಲವಾಗ್ತಿದ್ದಾವೆ ಅವು AI ವಿಡಿಯೋಗಳು. ನಿಜವಾಗ್ಲು ಅದೇ ಹೇಳಿದೆ, ನಿಜವಾಗಿ ನಾವು ಕಂಠದಿಂದ ಬಂದಿರತಕ್ಕಂಥದ್ದು ಏನಿರ್ತದೆ ಹೃದಯ ಪೂರ್ವಕವಾಗಿ ಬಂದಿರ್ತವೆ. ಯಾವಾಗ್ಲೂ ಮಷಿನ್ ಒಂದ್ ಕೆಲಸ ಮಾಡ್ಬೋದು ಮೇಡಮ್, ಮಷಿನ್ಗೆ ಜೀವಂತಿಕೆ ಅನ್ನೋದಿರಲ್ಲ. ಈಗ ಹಾಡು ಕಂಠ ಬಂದಾಗ, ಹೃದಯದಿಂದ ಬಂದಾಗ ಅದು ಅದರಲ್ಲಿ ಒಂದು ಜೀವಂತಿಕೆ ಇರುತ್ತೆ. ನಾನು ಸಾಕಷ್ಟು ಹಾಡುಗಳನ್ನ ಕೇಳಿದೆ, ಯಾರು ಮಾಡಿರೋದ್ರಿ ಇದು, ಯಾರು ಹಾಡಿದ್ದು ಅಂತ.
ಯಾಯ್ನಲ್ಲಿ ಮಾಡಿದೀವ್ರಿ ಅಕ್ಕೋರೆ, ಚೆನ್ನಾಗಿದೀಯಾ ನೋಡ್ರಿ ಅಂತ ಹಿಂಗೆ ಒಬ್ರು ಶರಣರು ಕೇಳಿದ್ರು. ನಾನು ಚೆನ್ನಾಗ್ ಬಂದಿದೆ ರೀ ಅಂದ್ರೆ ಅದ್ರಲ್ಲಿ ಒಂದು ಕೊರತೆ ಇತ್ತು ಅಂದ್ರೆ ಜೀವಂತಿಕೆ ಅನ್ನೋದು ಇರ್ಲಿಲ್ಲ. ಈಗ ನಾವು ಮುಖಾಮುಖಿಯಾಗಿ ನಾವು ಪರಸ್ಪರ ಹಿಂಗ್ ಭೇಟಿಯಾಗಿ ಅಥವಾ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿರ್ತೀವಿ. ಹೀಗೆ ಆವಾಗ ನಾವು ಮುಖಾಮುಖಿಯಾಗಿ ನಾವು ಪರಸ್ಪರ ಚರ್ಚೆ ಮೂಲಕ ಏನು ನಾವು ಹೇಳ್ತೀವಿ, ಕೇಳ್ತೀವಿ, ಮಾಡ್ತೀವಿ. ಆದ್ರೆ ಅದು ಮಷಿನ್ ಮಾಡಕ್ ಆಗಲ್ಲ. ಯಾವತ್ತು ಹೌದು, ಒಂದು ಜೀವ ಒಂದು ಮಷಿನ್ನೇ ಆಗುತ್ತೆ ಮ್ಯಾಮ್. ಹೌದು. ಖಂಡಿತ ಸತ್ಯ ಮೇಡಮ್. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗ, ಎರಡನೇ ಭಾಗ, ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆ. ಈಗ ಮೊದಲ ವಚನ, ಅಲ್ಲಮ ಪ್ರಭುಗಳ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ. ಈ ವಚನದ ಗಾಯಕರು ಶ್ರೀ ದುರ್ಗೇಶ್ ಅವರು ವಚನ ಗಾಯನವನ್ನು ಪ್ರಸ್ತುತಪಡಿಸ್ಬೇಕಂತ ಕೇಳ್ಕೊಳ್ತೀನಿ. ತೊಳೆವಲ್ಲಿ ಎಂಬ ವಚನ. ಈ ವಚನಕ್ಕೆ ರಾಗ ಸಂಯೋಜನೆ ಮಾಡಿದಂಥ ಮೊದಲಿಗೆ ನನ್ನ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಸಿ ದುರ್ಗೇಶ್. ವಚನಕಾರರ ಹೆಸರು ಅಲ್ಲಮ ಪ್ರಭು ಅವರು. ವಚನ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆಯುವಲ್ಲಿ ಎಂಬ ವಚನ. ಈ ವಚನಕ್ಕೆ ರಾಗ ಸಂಯೋಜನೆ ಮಾಡಿದಂಥ ನಮ್ಮ ಗುರುಗಳಾಗಿರುವಂತಹ ಡಾಕ್ಟರ್ ತಿಮ್ಮಣ್ಣ ಭೀಮ್ರಾಯ್ ಸರ್ ಅವರು, ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನನಗೆ ಹಾರ್ಮೋನಿಯಂ ಸಾಥಿ ಮಾಡುತ್ತಿರುವಂತಹ ವಿನಯ್ ಪ್ರಸಾದ್ ಅವರು, ಹಾಗೂ ತಬಲಾ ಸಾಥಿಯಲ್ಲಿರುವಂತಹ ಪವನ್ ಅವರು, ಹಾಗೂ ತಾಳ ಸಾಥಿಯಲ್ಲಿರುವಂತಹ ಭಂಡಾರಿ ಅವರು ಎಲ್ಲರೂ ನನ್ನ ಜೊತೆಯಲ್ಲಿ ಇದ್ದಾರೆ. ಈ ಹಾಡುತ್ತಿರುವ ರಾಗ ಪಟದೀಪ್. ಈ ರಾಗದಲ್ಲಿ ಇರುವಂಥ ವಚನಕ್ಕೆ ತಾಳ ಭಜನ್ ಪ್ರಸ್ತುತಪಡಿಸೋಕ್ಕೆ ಇಷ್ಟಪಡ್ತೀನಿ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಯೋಗದ ಒಲಾವ ನೀನೆತ್ತಬಲ್ಲೆ ಯೋಗದ ಒಲಾವ ನೀನೆತ್ತಬಲ್ಲೆ ಕದಳಿ
ತುಂಬಾ ಅದ್ಭುತವಾಗಿ ತಮ್ಮ ಕಂಚಿನ ಕಂಠದಿಂದ ವಚನ ಗಾಯನವನ್ನ ಮಾಡಿದಂತಹ ಶ್ರೀ ದುರ್ಗೇಶ್ ಸರ್ಗೆ ನಮ್ಮ ವೇದಿಕೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮುಂದುವರೆದ ಭಾಗ ವಚನ ವಿಶ್ಲೇಷಣೆ ನಡೆಸಿಕೊಡ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತೇನೆ. ಸರ್. ಬಹಳ ಅದ್ಭುತವಾದಂತಹ ಒಂದು ವಚನ ಗಾಯನ. ರಾಗ್ ಪಟ್ದೀಪ್ ಅನ್ನೋದೇನಿದೆ, ಇದು ಮಧ್ಯಾಹ್ನದಲ್ಲಿ ಪ್ರಸ್ತುತಪಡಿಸ್ತಕ್ಕಂಥ ಒಂದು ರಾಗ ಅಂತ ನಮ್ಮ ಗುರುಗಳು ಹೇಳ್ತಿದ್ದು ನೆನಪಾಗ್ತಿದೆ. ಬಹಳ ಮೊಟ್ಟ ಮೊದಲನೇದಾಗಿ ಈ ರಾಗವನ್ನ ಸಂಯೋಜನೆ ಮಾಡಿದಂಥ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆಯೇ ತಬಲಾ ವಾದಕರು ಬಹಳ ಅದ್ಭುತವಾದಂತಹ ಒಂದು ತಬಲಾ ವಾದನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಹಾರ್ಮೋನಿಯಂ ಮಾಡಿದಂಥ ವಾದಕರು, ಅದರ ಜೊತೆಗೆ ಇದಕ್ಕೆ ಪುಟ ಬಿಟ್ಟಂತೆ ಶ್ರೀ ಸಿ ದುರ್ಗೇಶ್ ಬಹಳ ಅದ್ಭುತವಾದಂತಹ ಒಂದು
ಗಾಯನವನ್ನು ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಸರ್ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಂಗ ಆಗಕತ್ತಿತ್ರಿ ಅದು. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಈಗ ಈ ವಚನದ ವಿಶ್ಲೇಷಣೆಯನ್ನ ನೋಡೋಣ. ಮೊದಲಿಗೆ ವಚನವನ್ನ ನೋಡೋಣ. ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆಯುವಲ್ಲಿ, ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ, ಯೋಗದ ಹೊಲವ ನೀನೆತ್ತಬಲ್ಲೆ. ಕದಳಿಯ ವನವ ನಿನ್ನಲ್ಲಿ ನೀನು ತಿಳಿದು ನೋಡು, ಮದ ಮತ್ಸರ ಬೇಡ, ಪದ ಕುಳಿಗೊಳಬೇಡ, ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ ನಿಲ್ಲುವು ಅಂತಕ್ಕಂಥದ್ದು ಅಲ್ಲಂ ಪ್ರಭುಗಳ ಒಂದು ಬೆಳಗಿನ ವಚನ. ಇದರಲ್ಲಿ ಬಹಳಷ್ಟು ಪಾರಿಭಾಷಿಕ ಶಬ್ದಗಳು ಬರ್ತವೆ. ಅದರಲ್ಲಿ ಅಗ್ನಿ ಅಂತ ಮೊದಲು ಬರ್ತದೆ. ಅಗ್ನಿ ಅಂದ್ರೆ ಹೃದಯದಲ್ಲಿ ಹುದುಗಿರ್ತಕ್ಕಂಥ ಜ್ಞಾನ, ಸ್ವಾನುಭವದ ಪ್ರಭೆ, ತನುಗುಣ ಸಂಬಂಧಿ, ಅಹಂಕಾರದಿಂದ ಕೂಡಿದಂತಹ ಈ ದೇಹ ಹಾಗೂ ಅರಿಷಡ್ ವರ್ಗಗಳ ಸಂಕೇತ ಆಗಿ ಇಲ್ಲಿ ಪ್ರಯೋಗ ಆಗ್ತದೆ. ಉದಕ ಅಂದ್ರೆ ನೀರು, ಸಂಸಾರ, ವಿಷಯ ವ್ಯಾಮೋಹಗಳ ಸಂಕೇತ, ಮನಸ್ಸು, ಮನದ ನಿಲುವು, ಪರಮಾನಂದದ ಜಲ, ಪ್ರಶಾಂತ ಭಾವ, ಇದರನ್ನ ಉದಕವ ಸೂಚಿಸ್ತದೆ. ಆಮೇಲೆ ವಾಯು, ಇದು ಪ್ರಾಣಶಕ್ತಿಯ ಸಂಕೇತ. ಆಕಾಶ ಮಹಾಜ್ಞಾನ, ಚಿದಾಕಾಶದ ಸಂಕೇತ, ಆತ್ಮತತ್ವ ಅಂತ. ಹೊಲಬು ಅಂದ್ರೆ ಆಶ್ರಯ, ರೀತಿ, ಮಾರ್ಗ ಅಥವಾ ದಾರಿ. ಈ ವಚನದಲ್ಲಿ ಬಹಳ ಅದ್ಭುತವಾದಂತ ಶಬ್ದ ಪ್ರಯೋಗ ಅಂದ್ರೆ ಕದಳಿ. ಕದಳಿ ಅಂದ್ರೆ ಪ್ರಶಾಂತವಾದ ಸ್ಥಳ, ಜೊತೆಗೆ ತನು, ಮನ ಮತ್ತು ಘೋರಾರಣ್ಯವನ್ನ ಸೂಚಿಸ್ತದೆ. ಹೊದಕುಳಿಬೇಡ ಅಂತಕ್ಕಂಥ ತಳಮಳ ಅಥವಾ ದುಃಖ. ಕಲ್ಪಿತ ಅನ್ನೋದು ಊಹಿಸಲ್ಪಟ್ಟದ್ದು, ಸೃಷ್ಟಿ ಹಾಗೂ ಬ್ರಹ್ಮಲಿಖಿತ. ಈ ವಚನದಲ್ಲಿ ಬರ್ತಕ್ಕಂಥ ಪಾರಿಭಾಷಿಕ ಶಬ್ದಗಳು. ಇನ್ನು ಈ ವಚನದ ನಿರ್ವಚನವನ್ನ ನಾವು ನೋಡೋದಾದ್ರೆ, ಮಾಯೆಗಳಿಂದ ಬಾಧೆಗೊಳಗಾದ, ದಿಕ್ಕು ತಪ್ಪುವ ಮತ್ತು ಅಂತರಂಗ ಮತ್ತು ಬಹಿರಂಗದ ಆತ್ಮನಿರೀಕ್ಷಣೆಯನ್ನ ಮಾಡಿಕೊಳ್ಳುವ ವ್ಯೋಮಮೂರ್ತಿ, ಮಿಸ್ಟಿಕ್ ಮೆಸಯ ಅಲ್ಲಮ ಪ್ರಭುಗಳ ಈ ವಚನ ತನ್ನ ಬೆಳಗಿನ ಗಂಭೀರತೆ ಮತ್ತು ಸಾಹಿತ್ಯದಲ್ಲಿನ ಅಧ್ಯಾತ್ಮದ ನಿಲುವನ್ನ ಈ ವಚನ ನಿರೂಪಣೆ ಮಾಡ್ತದೆ. ಈ ವಚನದಲ್ಲಿ ಅಗ್ನಿಯ ಸುಡುವಲ್ಲಿ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಅಂದ್ರೆ ಚತುಷ್ಟಯಗಳು, ಪಂಚೇಂದ್ರಿಯಗಳು, ಅರಿಷಡ್ ವರ್ಗಗಳು, ಸಪ್ತವ್ಯಸನಗಳು, ಅಷ್ಟಮದಗಳಂತ ಈ ಮಾಯೆಗಳನ್ನ ಈ ಅಗ್ನಿಯ ಸುಡುವಲ್ಲಿ ಅಂತಕ್ಕಂಥದ್ದನ್ನ ಸೂಚಿಸ್ತದೆ. ಮಾನವ ತನ್ನ ಸಾತ್ವಿಕ ಬದುಕಿನಿಂದ ಇವೆಲ್ಲ ಮಾಯೆಗಳಿಂದ ವಿಮುಖ ಆಗ್ತಾನೆ. ತನ್ನಲ್ಲೇ ಅಡಗಿರ್ತಕ್ಕಂಥ ಶಿವನ ಪ್ರಕಾಶವನ್ನ ಮರೆತು ಮಾಯೆಯ ಆಕರ್ಷಣೆಗೆ ತುತ್ತಾಗ್ತಾನೆ. ಇಂಥ ಆಕರ್ಷಣೆಗೆ ಒಳಗಾದ ಮಾನವ ಈ ಭಕ್ತಿ ಮಾರ್ಗವನ್ನ ತೊರೆದು ಭೌತಿಕ ಲಾಲಸೆಗಳನ್ನ ಬೆನ್ನತ್ತಿ ಕಾರ್ಮಿಕ ಮಲ, ಮಾಯಾಮಲ ಮತ್ತು ಆಣವ ಮಲಗಳೆಂಬ ಈ ಮಲತ್ರಯಗಳನ್ನ ಅಥವಾ ಕಲ್ಮಶಗಳನ್ನ ತನ್ನ ತನುಮನದಲ್ಲಿ ತುಂಬಿಕೊಂಡು ಬಂಧಿ ಆಗ್ತಾನೆ ಅಂತ ಈ ಒಂದು ಸಾಲು ಸೂಚನೆ ಮಾಡ್ತದೆ. ಇನ್ನು ಉದಕವ ತೊಳೆವಲ್ಲಿ ಅಂತಕ್ಕಂಥ ಶಬ್ದ ಪ್ರಯೋಗ, ಉದಕ ಅಂತಕ್ಕಂಥ ಶಬ್ದಕ್ಕೆ ಅಲ್ಲಂ ಪ್ರಭುಗಳ ವ್ಯಾಖ್ಯಾನ ಬಹಳ ಸುಂದರ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿದಂಥದ್ದು. ಅಂದ್ರೆ ಲೌಕಿಕ ಮತ್ತು ಅಲೌಕಿಕ ಎರಡೂ ಶಬ್ದಾರ್ಥಗಳನ್ನ ನೀಡುವಂತಹ ರೀತಿನಲ್ಲಿ ಇಲ್ಲಿ ಪ್ರಯೋಗ ಆಗ್ತದೆ. ಈ ದೇಹದ ಅಂತರಂಗವನ್ನ ಆಟ ಆಡಿಸ್ತಾ ವಿಷಯಾಸಕ್ತ ಮನಸ್ಸನ್ನ ನೀರಿಗೆ ಹೋಲಿಸ್ತಾರೆ. ಒಂದು ವಚನದಲ್ಲಿ ಬರ್ತದೆ, ಉದಕ ಬಾಯಾರಿ ಬಳಲುತ್ತಿದೆ ಅಂದ್ರೆ ವಿಷಯ ಸೊಖಗಳಿಗೆ ಹಾತೊರೆಯುವ ಮನಸ್ಸು. ಅದಕ್ಕಾಗಿ ಬಾವಿಯನ್ನ ತೋಡಿ ತೋಡಿ ಬಾಯಾರಿಕೆ ಅಂತಕ್ಕಂತಹ ಬಯಕೆಗಳನ್ನ ನೀಗಿಸುವ ಹಂಬಲ. ಕೊನೆಗೆ ತಾನೇ ತೆಗೆದ ಬಾವಿ ತನ್ನನ್ನು ನುಂಗಿ ತಾನೂ ಬತ್ತಿ ಹೋಗುವುದನ್ನ ಅದ್ಭುತವಾದಂತ ಒಂದು ಸುಂದರವಾದಂತ ಪ್ರತಿಮೆಯನ್ನ ಇನ್ನೊಂದು ವಚನದಲ್ಲಿ ಕಟ್ಕೊಡ್ತಾರೆ. ಹೀಗೆ ಮಾಯಾಜಾಲವೆಂಬ ಜೇಡರ ಬೆಲೆಯಲ್ಲಿ ಸಿಲುಕಿದ ಈ ಮಾನವ ಜನ್ಮ ಅಂತ್ಯ ಆಗ್ತದೆ. ಇದು ಉದಕವೆಂಬ ಮಾಯಾ ಮನಸ್ಸಿನ ಹೊಯ್ದಾಟ ಮತ್ತು ಅದರಲ್ಲಿ ಸಿಲುಕಿ ಅಂತ್ಯವನ್ನ ಕಾಣುವ ಒಂದು ನೋಟ. ಹೀಗಾಗಿ ಪ್ರಸ್ತುತ ಈ ವಚನದಲ್ಲಿ ನಮ್ಮ ತನುಮನದಲ್ಲಿರುವ ವಿಷಯಾಸಕ್ತಿಗಳನ್ನ ತೊಳೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಉದಕವ ತೊಳೆವಲ್ಲಿ ಎಂಬ ಪ್ರತಿಮೆಯನ್ನ ಅಲ್ಲಂ ಪ್ರಭುಗಳು ಅನಾವರಣಗೊಳಿಸ್ತಾರೆ. ಇನ್ನು ವಾಯುವ ಮೆಟ್ಟಿ ಆಕಾಶ ಹಿಡಿವಲ್ಲಿ ಎನ್ನುವ ಈ ಶಬ್ದ ಪುಂಜಗಳಲ್ಲಿ ಅಲ್ಲಂ ಪ್ರಭುಗಳು
ಈ ತನುವಿಗೆ ಶಕ್ತಿ ನೀಡುವ ಪ್ರಾಣವಾಯುವನ್ನ ಕುರಿತು ಮಾತನಾಡ್ತಾರೆ. ಈ ದೇಹದ ಅಸ್ತಿತ್ವ ಮತ್ತು ಚಲನಶೀಲತೆ, ವೆರಿ ಇಂಪಾರ್ಟೆಂಟ್ ಇದು, ಚಲನಶೀಲತೆ ಪ್ರಜ್ಞೆಯನ್ನ ವಾಯು ಅಂದ್ರೂ ತಪ್ಪಾಗ್ಲಾರ್ದು ಅಂತ ಶಕ್ತಿಯನ್ನ ಮೆಟ್ಟಿ ನಿಂತು ಆಕಾಶವೆಂಬ ಆತ್ಮ ಚೈತನ್ಯವನ್ನ ಕಂಡುಕೊಳ್ಬೇಕು ಮತ್ತು ಅರಿತುಕೊಳ್ಬೇಕು ಅಂತ ಅಲ್ಲಂ ಪ್ರಭುಗಳು ಇಲ್ಲಿ ವರ್ಣಿಸ್ತಾರೆ. ಇಷ್ಟೆಲ್ಲ ವಿವರಗಳನ್ನ ನಿರೂಪಿಸಿದ ವ್ಯೋಮಮೂರ್ತಿ ಅಲ್ಲಂ ಪ್ರಭುಗಳು ಈ ವಚನದಲ್ಲಿ ಯೋಗದ ಹೊಲಬ ನೀನೆತ್ತಬಲ್ಲೆ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ವಚನ ಸಾಹಿತ್ಯದಲ್ಲಿ ಯೋಗ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ. ವಚನಕಾರರು ಕಂಡುಕೊಂಡಂತಹ ಯೋಗ ಅಂದ್ರೆ ಅಂತರಂಗದಲ್ಲಿ ಅರಳುವ ಮತ್ತು ವಿಕಾಸವಾಗುವ ಒಂದು ನಿರಂತರ ಪ್ರಯೋಗ. ಅದು ಯೋಗ ಅಂದ್ರೆ ನಮಗೆ ಸಾಧ್ಯವಾದಷ್ಟು ತನ್ಮತೆಯನ್ನ ಅನುಭವಿಸೋದು. ಮನಸ್ಸು ತನ್ಮತೆಯಿಂದ ಮುಳುಗಿ ಹೋದಾಗ ಆನಂದ ಆ ಸ್ಥಿತಿಯನ್ನ ಅನುಭವಿಸುವುದೇ ಯೋಗ ಮಾರ್ಗ ಅಂತಕ್ಕಂಥದ್ದನ್ನ ನಾವು ಕಂಡ್ಕೋಬಹುದು. ಶರಣರ ದೃಷ್ಟಿಯಲ್ಲಿ ಅದು ಲಿಂಗಾಂಗ ಯೋಗ ಅಥವಾ ಲಿಂಗಾಂಗ ಸಾಮರಸ್ಯ, ತನು ಮತ್ತು ಮನಗಳು ಒಂದಾದ ಸ್ಥಿತಿ. ಅಂತರಂಗದಲ್ಲಿ ಬದಲಾವಣೆ ಅಥವಾ ಅರಿವು ಮೂಡಬೇಕಾದ್ರೆ ನಮ್ಮ ಯೋಗಾಭ್ಯಾಸ ಆದಾಗ ಮಾತ್ರ ಆ ಸಾಧನೆಯನ್ನ ಮಾಡಲು ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದನ್ನೇ ಅಲ್ಲಂ ಪ್ರಭು ಹೇಳ್ತಾರೆ, ಯೋಗದ ಹೊಲಬ ನೀನೆತ್ತಬಲ್ಲೆ ಅಂತ ಹೇಳಿ ಮಾಯೆಗಳನ್ನ ಮೆಟ್ಟಿ ನಿಲ್ಲುವವರೆಗೂ, ಮನಸ್ಸಿನಲ್ಲಿರುವ ಆ ಸಾಂಸಾರಿಕ ಜಂಜಾಟಗಳನ್ನ ಕಳೆದುಕೊಳ್ಳುವವರೆಗೆ ಮತ್ತು ಅಂತರಂಗದಲ್ಲಿ ಚೈತನ್ಯ ಅರಳುವವರೆಗೆ ಯೋಗದ ದಾರಿ ಅರಿವಾಗುವುದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನ ಮುಂದಿನ ಸಾಲುಗಳು ಬಹಳ ಅದ್ಭುತವಾದಂತಹ ಒಂದು ತತ್ವ ಸಿದ್ಧಾಂತವನ್ನು ಹೇಳ್ತಾರೆ. ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು ಅಂದ್ರೆ ಮನಮಂದಿರಕ್ಕೆ ತಟ್ಟುವ ಹಾಗೆ ಹೇಳ್ತಾರೆ. ಕದಳಿ ಅಂತಕ್ಕಂಥ ಒಂದು ಪದವೇ ಬಹಳ ಅದ್ಭುತವಾದಂತ ಪದ. ವೈರಾಗ್ಯನಿಧಿ ಅಕ್ಕಮಹಾದೇವಿಯವರ ಅವರ ಈ ಕದಳಿ ಅಂತಕ್ಕಂಥ ಶಬ್ದ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಅದ್ಭುತವಾಗಿ ಮತ್ತು ವಿಹಂಗಮವಾಗಿ ಚಿತ್ರಣ ಮಾಡ್ತಾರೆ. ಅದು ಆಧ್ಯಾತ್ಮ ಸಾಧನೆಯ ಒಂದು ಪ್ರತಿಮೆ ಅವರಿಗೆ. ಅಂಥದ್ದೊಂದು ಪ್ರತಿಮೆಯನ್ನ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಜನಜನಿತವಾದಂತಹ ವಚನ, ಯಾಕಂದ್ರೆ ಕದಳಿ ಅಂತಕ್ಕಂಥ ಶಬ್ದಕ್ಕೆ ಇರುವಂತ ಆ ಅದ್ಭುತ ಶಕ್ತಿಯನ್ನ ಹೇಳೋದಕ್ಕಾಗಿ ನಾ ಈ ವಚನವನ್ನ ಇಲ್ಲಿ ಉಲ್ಲೇಖ ಮಾಡ್ತೇನೆ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನು, ಭವಗೆದ್ದು ಬಂದ ಮಗಳೆಂದು ಕರುಣದಿ ತೆಗೆದು ಬಿಗಿದಪ್ಪಿದಡೆ ಚೆನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಅಂತದನ್ನ ಹೇಳ್ತಾರೆ ವೈರಾಗ್ಯನಿಧಿ ಅಕ್ಕಮಹಾದೇವಿಯವರು. ಕದಳಿ ಅಂದ್ರೆ ಈ ಭಾಷಾ ವಿಜ್ಞಾನದಲ್ಲಿ ಬಾಳೆಹಣ್ಣು. ಇದರ ಆಧ್ಯಾತ್ಮಿಕ ಅನುವಾದ ಅಥವಾ ತತ್ಸಮ ಶಬ್ದ ಅಂದ್ರೆ ಬದುಕು ಅಂತ ಅತ್ಯಂತ ಸ್ಥೂಲವಾಗಿ ಅಂದ್ರೆ ಪಕ್ಷಿ ನೋಟದಿಂದ ಹೇಳ್ಬೋದು ನಾವು. ಭಾಷಾ ಪಂಡಿತರನ್ನು ನಿಬ್ಬೆರಗಾಗುವಷ್ಟು ಕೂಡ ಈ ಶಬ್ದವನ್ನ ವಚನ ಸಾಹಿತ್ಯದಲ್ಲಿ ಪ್ರಯೋಗವನ್ನ ಮಾಡಿದ್ದನ್ನು ನಾವು ಕಾಣ್ಬೋದು. ಈ ವಚನದಲ್ಲಿ ಅಂದ್ರೆ ಕದಳಿ ಎಂಬುದು ತನು, ಕದಳಿ ಎಂಬುದ ಮನ, ಇಲ್ಲಿ ಮನಸ್ಸಿಗೆ ಅಂಟಿದ ಮಾಯೆ, ಕಷ್ಟ ಕೋಟಲೆಗಳ ಅನುಭವ ನೀಡುವ ಘೋರಾರಣ್ಯಗಳಿಗೆ ಹೋಲಿಸ್ತಾರೆ. ಅಕ್ಷರಶಃ ಅಕ್ಕಮಹಾದೇವಿಯವರು ತಾವು ಸ್ವತಃ ಅನುಭವಿಸಿದಂತ ಅವಮಾನ, ಕಷ್ಟ ಕೋಟಲೆಗಳನ್ನ ಸಾಂಕೇತಿಕವಾಗಿ ಕದಳಿ ಅನ್ನೋ ಶಬ್ದದ ಮೂಲಕ ಈ ವಚನದಲ್ಲಿ ಪ್ರಯೋಗ ಮಾಡ್ತಾರೆ. ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು ಅಂತಕ್ಕಂಥ ಈ ಶಬ್ದ ಪ್ರಯೋಗ ಕದಳಿಯ ಶಬ್ದದ ಬಗ್ಗೆ ವಿವರಣೆಯನ್ನ ಬಯಸ್ತದೆ. ಹಾಗಾಗಿ ಈ ಒಂದು ವಿವರಣೆಯನ್ನ ನೀಡಬೇಕಾಗಿ ಬರುತ್ತದೆ. ಮಾಯಗಳಿಂದ ಆವೃತ್ತವಾದ ಈ ಸಂಸಾರವೆಂಬ ಘೋರಾರಣ್ಯವನ್ನ ದಾಟಿ ಮುಂದೆ ಸಾಗಲು ಕದಳಿ ಅನ್ನತಕ್ಕಂಥ ದೇಹ ಮತ್ತು ಮನಸ್ಸನ್ನ ಅರಿತು ಪೂರ್ಣತ್ವವನ್ನ ಪಡೆಯಬೇಕು. ಅಂತರಂಗದ ಅರಿವನ್ನ ಪಡೆಯುವ ತತ್ವವನ್ನ ಈ ವಚನದಲ್ಲಿ ಆಲಂಪರ್ಗಳು ಹೇಳ್ತಾರೆ. ಇನ್ನ ಮುಂದುವರೆದು ಹೇಳ್ತಾರೆ, ಮದಮತ್ಸರ ಬೇಡ, ಹೋದ ಕುಳಿಗೊಳಗಬೇಡ ಅಂದ್ರೆ ಸಂಪೂರ್ಣ ಶರಣನಾಗುವ ದಾರಿಯಲ್ಲಿ ಈ ಮದ ಮತ್ಸರ ಬೇಡವೆಂಬ ಸರಳವಾದ ಮಂತ್ರವನ್ನ ಜಪಿಸ್ಬೇಕು ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಇಂಥ ಈ ಲಿಂಗ ತತ್ವ ಹೊರಗೆ ಇರೋದಲ್ಲ, ಅದು ತನುವಿನೊಳಗೆ ಇರುವ ಶಿವನ ಪ್ರಕಾಶ, ತನು ಪ್ರಸಾದ ಕಾಯ ಪ್ರಸಾದವಾಗುವಂತಹ ಒಂದು ಪ್ರಕ್ರಿಯೆ. ಇಂಥದ್ದೊಂದು ಸಾಧನೆಯನ್ನ ಮಾಡಲು ಯಾವ ಅಂಜಿಕೆಯೂ ಬೇಡ ಅಂತಕ್ಕಂಥ ಮಾತನ್ನ ಅಲ್ಲಂ ಪ್ರಭುಗಳು ಈ ವಚನದ ಮೂಲಕ ಹೇಳ್ತಾರೆ. ಇನ್ನ ವಚನದ ಕೊನೆಯ ಸಾಲಿನಲ್ಲಿ ನಮ್ಮ ಸಿ ದುರ್ಗೇಶ್ ಅವರು ಈ ಕೊನೆಯ ಸಾಲನ್ನ ಬಹಳ ಅದ್ಭುತವಾದಂತ ರಾಗದ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ. ಗುಹೇಶ್ವರನೆಂಬ ಲಿಂಗವು ಕಲ್ಪಿತವಲ್ಲ ನಿಲ್ಲು ಅಂತ ಹೇಳ್ತಾ
ಗುಹೇಶ್ವರ ಅಂತಕ್ಕಂಥದ್ದು ಕೇವಲ ಒಂದು ಶಬ್ದವಲ್ಲ, ಆ ಕಲ್ಪನೆಯೂ ಅಲ್ಲ, ತನ್ನನ್ನು ತಾನು ತಿಳಿಯುವಂಥ ಒಂದು ಪ್ರತಿಮಾ ರೂಪಕ. ಗುಹೆ ಅಂದ್ರೆ ದೇಹ, ಈಶ್ವರ ಅಂದ್ರೆ ಮನಸ್ಸಿನ ಶುದ್ಧತೆ, ಅಂದ್ರೆ ತನ್ನದೇ ಆದಂತಹ ಒಂದು ನಿಜ ಸ್ವರೂಪ. ಭವಿಯಿಂದ ಭಕ್ತ, ಭಕ್ತನಿಂದ ಶರಣನಾಗುವ ದಾರಿಯಲ್ಲಿ ಈ ಸಾಧನೆಯೇ ಮೂಲ ಶಕ್ತಿ. ಹಾಗಾಗಿ ಗುಹೇಶ್ವರ ಎನ್ನುವ ತತ್ವ ಅದು ಕಲ್ಪಿತವಲ್ಲ, ಸಾಧನೆಯ ಮೂಲ ಮಂತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕಲ್ಪಿತ ಎನ್ನುವುದಕ್ಕೆ ಭಾಷಾಶಾಸ್ತ್ರದಲ್ಲಿ ಇದು ಸಂಕಲ್ಪ, ಅವಾಸ್ತವ, ಕಾಲ್ಪನಿಕವಾದ ಅಥವಾ ಸಜ್ಜುಗೊಳಿಸಿದ, ಸೃಷ್ಟಿಸಿದ ಮತ್ತು ಊಹಿಸಿದ, ಹೀಗೆ ಅನೇಕ ರೀತಿಯಲ್ಲಿ ಅದಕ್ಕೆ ವಿಶ್ಲೇಷಣೆಯನ್ನ ನೀಡ್ತಾರೆ. ಕಲ್ಪಿತವೆನ್ನುವ ಶಬ್ದವನ್ನ ಈ ಬಳಸುವ ಅಲ್ಲಮ ಪ್ರಭುಗಳು ಗುಹೇಶ್ವರ ಲಿಂಗ ಅಂತಕ್ಕಂಥದ್ದು ಅದು ಕಲ್ಪಿತವಲ್ಲ, ಅದನ್ನ ನಾವು ತತ್ವ ಸಿದ್ಧಾಂತಗಳನ್ನ ಆಚರಣೆಗೆ ತರುವುದರ ಮೂಲಕ ಪಡೆಯಬೇಕು ಅಂತದನ್ನ ಸಾಂಕೇತಿಕವಾಗಿ ಇಲ್ಲಿ ಪ್ರಸ್ತುತ ಮಾಡ್ತಾರೆ. ಒಟ್ಟಾರೆ ಈ ಅಗ್ನಿಯ ಸುಡುವಲ್ಲಿ ಉದಕ ತೊಳೆವಲ್ಲಿ ಅಂತಕ್ಕಂಥ ವಚನದ ಸಾರಾಂಶ ಅಂದ್ರೆ ಅಂತರಂಗದಲ್ಲಿ ಇರುವಂತಹ ಕಾಮನೆಗಳನ್ನ ಸುಟ್ಟಾಕ್ಬೇಕು, ಮನಸ್ಸಿನ ಕಾಮವಾಸನೆಗಳನ್ನ ತೊಳೆಯಬೇಕು. ಈ ಮಾಯಾವಾಸನೆಗಳು ಹೋಗದೆ ನಮ್ಮ ನಿಜ ಸ್ವರೂಪದ ಅರಿವು ನಮಗಾಗ್ಲಾರ್ದು. ವಿಷಯ ಸುಖಗಳನ್ನ ನಿಗ್ರಹಿಸದೆ ಮೆಟ್ಟಿ ನಿಲ್ಲುವ ಸಾಧನೆ ಆಗ್ಬೇಕು. ಅನುಭವ ಮತ್ತು ಅನುಭವದ ದಾರಿಯನ್ನ ಅನುಭವಿಸೇ ತಿಳಿದುಕೊಳ್ಬೇಕು. ನಿರಾಕಾರ ಶಿವನನ್ನ, ಆ ಶಿವನ ಪ್ರಕಾಶವನ್ನ ನಮ್ಮಲ್ಲಿಯೇ ಹುಡುಕುವಂತಹ ಒಂದು ಪ್ರಯತ್ನ ಮಾಡಬೇಕು. ಅದೇವೇ ಯೋಗ ಮಾರ್ಗ, ಲಿಂಗಾಂಗ ಸಾಮರಸ್ಯವನ್ನ ಕಾಣ್ತಕ್ಕಂಥ ಹಾದಿ ಅಂತಕ್ಕಂಥದನ್ನ ಇಲ್ಲಿ ಅಲ್ಲಂ ಪ್ರಭುಗಳು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಈ ವಚನಗಳು ಸಾಹಿತ್ಯದ ದೃಷ್ಟಿಯಿಂದಲೂ ಮೌಲಿಕವಾಗಿವೆ. ವಚನಗಳು ವಿಭಿನ್ನ ನೆಲೆಯ ಅಧ್ಯಯನಕ್ಕೆ ನಮ್ಮನ್ನ ಆಹ್ವಾನ ನೀಡ್ತವೆ. ಶತಶತಮಾನಗಳಿಂದ ಅವರವರು ತಮ್ಮ ಬೇಕಾದ ನೆಲೆಯ ಅಧ್ಯಯನಕ್ಕೆ ಅವುಗಳನ್ನ ಒಳಪಡಿಸ್ತಾ ಬಂದಿದ್ದಾರೆ. ಅವರವರು ತಮ್ಮ ಬೇಕಾದ ನೆಲೆಯ ಅಧ್ಯಯನಕ್ಕೆ ಒಳಪಡಿಸ್ತಾ ಬಂದಿದ್ದಾರೆ. ಅದು ವ್ಯಾಪಕ ಅಧ್ಯಯನದ ಮಾತ್ರ ಸಾಧ್ಯ ಅಂತ ಹೇಳ್ದ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು. ಅಲ್ಲಮ ಪ್ರಭುಗಳ ಈ ಒಂದು ವಚನದ ಪ್ರತಿಯೊಂದು ಶಬ್ದದ ಪಾರಿಭಾಷಿಕ ಅರ್ಥವನ್ನ ವಿವರಿಸುತ್ತಾ ವಚನದ ಪಾರಮಾರ್ಥಿಕ ಅರ್ಥವನ್ನ ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ ವಿಜಯಕುಮಾರ್ ಕಮ್ಮತ್ತವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮುಂದಿನ ವಚನ ಷಣ್ಮುಖ ಸ್ವಾಮಿಗಳ ಎನ್ನ ಸ್ಥೂಲ ತನುವೆಂಬ. ಗಾಯಕರು ಕುಮಾರಿ ಶ್ರೀನಿಧಿ. ನನ್ನ ಹೆಸರು ಶ್ರೀನಿಧಿ. ವಚನಕಾರರು ಷಣ್ಮುಖ ಸ್ವಾಮಿ. ವಚನ ಎನ್ನ ಸ್ಥೂಲ ತನುವೆಂಬ. ರಾಗ ಸಂಯೋಜನೆ ನಮ್ಮ ಗುರುಗಳಾದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್. ಹಾರ್ಮೋನಿಯಂ ಸಾಥಿದಾರಾದ ನನ್ನ ಹೆಸರು ಶ್ರೀನಿಧಿ. ವಚನಕಾರರು ಷಣ್ಮುಖ ಸ್ವಾಮಿ. ವಚನ ಎನ್ನ ಸ್ಥೂಲ ತನುವೆಂಬ. ರಾಗ ಸಂಯೋಜನೆ ನಮ್ಮ ಗುರುಗಳಾದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್. ಹಾರ್ಮೋನಿಯಂ ಸಾಥಿದಾರಾದ ವಿನಯ್ ಪ್ರಸಾದಣ್ಣ. ತಬ್ಲಾ ಸಾಥಿದಾರಾದ ಹನುಮಂತಪ್ಪ ಸರ್. ತಾಳ ಸಾಥಿದಾರಾದ ಹರೀಶ್ ಭಂಡಾರಿ ಅಣ್ಣ. ರಾಗ ಯಮನ್. ತಾಳ ಭಜನ್.
ತನುವೆಂಬ ಮನೆಯಲಿ ಎನ್ನ ಸೂಕ್ಷ್ಮತನುವೆಂಬ ಮನೆಯಲಿ ಎನ್ನ ಸೂಕ್ಷ್ಮತನುವೆಂಬ ಮನೆಯಲಿ ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಕಾರಣ ತನುವೆಂಬ ಮನೆಯಲಿ ಎನ್ನ ಕಾರಣ ತನುವೆಂಬ ಮನೆಯಲಿ ಜ್ಞಾನವೆಂಬ ಜ್ಯೋತಿಯ ತುಂಬಿದೆನಯ್ಯ ಜ್ಞಾನವೆಂಬ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಸ್ಥೂಲ ತನುವೆಂಬ ಮನೆಯಲಿ ಎನ್ನ ಒಳವರೆಗೆ ತುಂಬಿ ಬೆಳಗುವ ಎನ್ನ ಒಳವರೆಗೆ ತುಂಬಿ ಬೆಳಗುವ ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತೀತೇನಯ್ಯ ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತೀತೇನಯ್ಯ ಅಖಂಡೇಶ್ವರ 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 ಎನ್ನ ಸ್ಥೂಲ ತನುವೆಂಬ ಮನೆಯಲಿ ಎನ್ನ ಸ್ಥೂಲ ತನುವೆಂಬ ಮನೆಯಲಿ ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಸ್ಥೂಲ ತನುವೆಂಬ ಮನೆಯಲಿ ಎನ್ನ ಸ್ಥೂಲ ತನುವೆಂಬ ಎನ್ನ ಸ್ಥೂಲ ತನುವೆಂಬ ಎನ್ನ ಸ್ಥೂಲ ತನುವೆಂಬ ಮನೆಯಲಿ. ತುಂಬಾ ಇಂಪಾದ ಧ್ವನಿಯಲ್ಲಿ ಮಧುರವಾಗಿ ವಚನವನ್ನ ಹಾಡಿದಂತಹ ಕುಮಾರಿ ಶ್ರೀನಿಧಿ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಧನ್ಯವಾದಗಳು. ಈಗ ವಚನ ವಿಶ್ಲೇಷಣೆಯನ್ನ ಮಾಡಲು ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತೀನಿ. ಬಹಳ ಸುಂದರವಾಗಿ ವಚನ ಗಾಯನವನ್ನು ಮಾಡಿದಂಥ ಶ್ರೀನಿಧಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಷಣ್ಮುಖ ಸ್ವಾಮಿಗಳ ಈ ವಚನದ ವಿಶ್ಲೇಷಣೆಯನ್ನ ನೋಡೋಣ ಈಗ. ಎನ್ನ ಸ್ಥೂಲ ತನುವೆಂಬ ಮನೆಯಲ್ಲಿ ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಸೂಕ್ಷ್ಮ ತನುವೆಂಬ ಮನೆಯಲ್ಲಿ ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಕಾರಣ ತನುವೆಂಬ ಮನೆಯಲ್ಲಿ ಜ್ಞಾನದ ಜ್ಯೋತಿಯ ತುಂಬಿದೆನಯ್ಯ ಎನ್ನ ಒಳ ಹೊರಗೆ ತುಂಬಿ ಬೆಳಗುವ ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತಿದ್ದೆನಯ್ಯ ಅಖಂಡೇಶ್ವರ. ಬಸವೋತ್ತರ ಯುಗದ ಪ್ರಮುಖ ವಚನಕಾರರು ಷಣ್ಮುಖ ಸ್ವಾಮಿಗಳು. 17ನೇ ಶತಮಾನದ ಅಂತ್ಯಭಾಗದಲ್ಲಿದ್ದ ಇವರ ಜೀವಿತದ ಕಾಲಘಟ್ಟ ಸುಮಾರು 1639ರಿಂದ 1711 ಅಂತಕ್ಕಂಥದ್ದನ್ನ ನಾವು ವಚನ ಸಾಹಿತ್ಯದಿಂದ ತಿಳಿದು ಬರ್ತದೆ. ಇವರು ಕಲಬುರಗಿ ಜಿಲ್ಲೆಯ ದೇವರ್ಗಿ ತಾಲೂಕಿನವರ ಆದ ಶರಣ ಮಲ್ಲಪ್ಪ ಶೆಟ್ಟಿ ಮತ್ತು ತಾಯಿ ಶರಣೆ ದೊಡ್ಡಮಾಂಬೆಯವರ ಮಗ.
ಇವರ ಗುರುಗಳು ಜೇವರ್ಗಿಯ ವಿರಕ್ತ ಮಠದ ಶ್ರೀ ಗುರು ಅಖಂಡೇಶ್ವರರು. ಆರಂಭದಲ್ಲಿ ಜೇವರ್ಗಿಯ ಗುರು ಅಖಂಡೇಶ್ವರ ಮಠದ ಭಕ್ತರಾಗಿದ್ದುಕೊಂಡು ಶ್ರೀ ಗುರು ಅಖಂಡೇಶ್ವರರ ನಂತರ ಜೇವರ್ಗಿಯ ವಿರಕ್ತ ಮಠದ ಪೀಠಾಧಿಪತಿಗಳು ಆಗ್ತಾರೆ. ಆರಂಭದಲ್ಲಿ ಚರಜಂಗಮರಾಗಿ ಧರ್ಮತತ್ವ ಬೋಧನೆ ಮತ್ತು ವಚನ ಸಾಹಿತ್ಯ ಪ್ರಚಾರಕ್ಕಾಗಿ ಲೋಕ ಸಂಚಾರ ಕೈಗೊಂಡ ಬಳಿಕ ಜೇವರ್ಗಿಗೆ ಬಂದು ಅಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ಕಲಬುರ್ಗಿಯ ವಿದ್ವಾಂಸರಾದಂತಹ ವಚನ ಸಾಹಿತ್ಯ ವಿದ್ವಾಂಸರಾದಂತಹ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ನಮ್ಮ ಈ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಲ್ಲಿ ಷಣ್ಮುಖ ಶಿವಯೋಗಿಗಳ ಬಗ್ಗೆನೇ 1 ತಾಸಿನ ಒಂದು ಕಾರ್ಯಕ್ರಮವನ್ನ ನೀಡಿದ್ದನ್ನ ಇಲ್ಲಿ ನಾನು ಸ್ಮರಿಸ್ತೇನೆ. 12ನೇ ಶತಮಾನ ವಚನ ಸಾಹಿತ್ಯದ ಉದಯೋನ್ಮುಖ ಕಾಲಘಟ್ಟವಾದರೆ 15ನೇ ಶತಮಾನ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದಂಥ ವಚನಗಳ ಸಂಕಲನ ಯುಗ ಅಂತಾನೆ ಹೇಳ್ಬೋದು. ಈ 2 ಕಾಲಘಟ್ಟಗಳು ವಚನ ಸಾಹಿತ್ಯದ ಸುವರ್ಣ ಯುಗ ಅಂತಾನೆ ನಾವು ಕರಿತೀವಿ. ಇದರ ಜೊತೆಗೆ ವಚನ ವಾಂಗ್ಮಯದ 3ನೇ ಕಾಲಘಟ್ಟ ವಚನ ಸಾಹಿತ್ಯವನ್ನ ನಾಡಿನೆಲ್ಲೆಡೆ ಪಸರಿಸಲು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸದೆ. ಆ 3ನೇ ಕಾಲಘಟ್ಟದ ಪ್ರಮುಖ ಶರಣರು ಶ್ರೀ ಷಣ್ಮುಖ ಶಿವಯೋಗಿಗಳು. ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅತ್ಯಂತ ಪ್ರಬುದ್ಧತೆಯನ್ನ ಹೊಂದಿರತಕ್ಕಂತಹ ವಚನಕಾರರು. 12ನೇ ಶತಮಾನದ ವಚನಕಾರರ ಸಮಗ್ರ ಸ್ವರೂಪವನ್ನ ಮತ್ತು ಲಕ್ಷಣಗಳನ್ನ ಪ್ರತಿನಿಧಿಸುವಂತೆ ಇವರು ವಚನಗಳನ್ನ ರಚನೆ ಮಾಡ್ತಾರೆ. ಪ್ರಮುಖವಾಗಿ ಷಟ್ಸ್ಥಲಕ್ಕನುಗುಣವಾಗಿ ಈ ವಚನಗಳನ್ನ ವಿಂಗಡಣೆಯನ್ನ ಮಾಡಿದ್ದಾರೆ. ಅವರ ವಚನಗಳಲ್ಲಿ ಅನುಭವ ತತ್ವ ಮತ್ತು ಸಾಹಿತ್ಯವನ್ನ ಬಹಳ ಮಾರ್ಮಿಕವಾಗಿ ನಾವು ಕಾಣ್ಬೋದು. 717 ವಚನಗಳನ್ನ ಅಖಂಡೇಶ್ವರ ಜೋಗುಳ ಎನ್ನುವ ಚೌಪದಿಗಳನ್ನ 717 ವಚನಗಳು, ಅಖಂಡೇಶ್ವರ ಜೋಗುಳ ಅಂತಕ್ಕಂಥ 41 ಚೌಪದಿಗಳು, ಪರಿವರ್ಧಿನಿ ಷಟ್ಪದಿಯಲ್ಲಿ ಪಂಚ ಸಂಜ್ಞೆಗಳ ಪದ ಅಂತಕ್ಕಂಥ 7 ಪದಗಳನ್ನ ಮತ್ತು ಭಾಮಿನಿ ಷಟ್ಪದಿಯಲ್ಲಿ ನಿರಾಳ ಸದ್ಗುರು ಸ್ತೋತ್ರ ಎನ್ನುವ ಕೃತಿಗಳನ್ನು ಕೂಡ ಈ ಷಣ್ಮುಖ ಶಿವಗಳು ರಚಿಸಿದ್ದಾರೆ. ಜೋಗಳ ಪದ್ಯದಲ್ಲಿ ಲಿಂಗಯ್ಯನನ್ನೇ ಶಿಶುವನ್ನಾಗಿಸಿಕೊಂಡು, ಇದು ಬಹಳ ವೆರಿ ಪ್ರಫೌಂಡ್ ತತ್ವ ಇಲ್ಲಿ. ಜೋಗಳ ಪದ್ಯಗಳಲ್ಲಿ ಲಿಂಗಯ್ಯನನ್ನೇ ಶಿಶುವನ್ನಾಗಿಸಿ ಷಣ್ಮುಖ ಸ್ವಾಮಿಗಳೇ ತಾಯಿಯಾಗಿ ಮಗುವನ್ನ ಮಲಗಿಸುವಂತ ಒಂದು ಕಾವ್ಯಾತ್ಮಕ ನಿರೂಪಣೆ ಇಲ್ಲಿ ನಮಗೆ ಕಂಡು ಬರ್ತದೆ. ಇದು ಷಣ್ಮುಖ ಶಿವಗಳ ಒಂದು ಸಂಕ್ಷಿಪ್ತ ಪರಿಚಯ. ಈ ಪ್ರಸ್ತುತ ವಚನದಲ್ಲಿ ಷಣ್ಮುಖ ಸ್ವಾಮಿಗಳ ವಚನಗಳಲ್ಲಿ ಪಂಚಾಕ್ಷರಿ ಸ್ಥಳದಿಂದ ಈ ವಚನವನ್ನ ಆಯ್ದುಕೊಳ್ಳಲಾಗಿದೆ. ಮೇಲ್ನೋಟಕ್ಕೆ ಪ್ರಸ್ತುತ ಈ ವಚನ 3 ಶರೀರಗಳ ಗುಣಲಕ್ಷಣಗಳನ್ನ ಕುರಿತು ಮಾತನಾಡ್ತದೆ. ಆದರೂ ಕೂಡ ಶರಣರ ನಡೆನುಡಿ, ಅಂತರಂಗ, ಬಹಿರಂಗ ಮತ್ತು ಅರಿವು, ಆಚಾರಗಳನ್ನ ಅತ್ಯಂತ ಪ್ರಬುದ್ಧವಾಗಿ ಚಿತ್ರಣವನ್ನ ಮಾಡ್ತದೆ. ಇದರ ಜೊತೆಗೆ ಅಷ್ಟಾವರಣದ ಗುರುಲಿಂಗ ಜಂಗಮದ ನಿರೂಪವನ್ನು ಕೂಡ ಇದು ನೀಡ್ತದೆ. ಹಾಗಾಗಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಈ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಮುಂದೆ ಹೋಗೋಣ. ಸ್ಥೂಲ ಶರೀರ ಅಂದ್ರೆ ನಮ್ಮ ಕಣ್ಣಿಗೆ ಗೋಚರ ಆಗ್ತಕ್ಕಂಥ ನಮ್ಮ ದೇಹ. ಸೂಕ್ಷ್ಮ ಶರೀರ ಅಂದ್ರೆ ಈ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಪೃಥ್ವಿಯಿಂದ ಹುಟ್ಟಿದಕ್ಕಂಥ ಶ್ರೋತೃ, ತ್ವಕ್ ಅಂದ್ರೆ ಚರ್ಮ, ಶ್ರೋತೃ ಅಂದ್ರೆ ಕಿವಿ, ತ್ವಕ್ ಅಂದ್ರೆ ಚರ್ಮ, ಚಕ್ಷು ಅಂದ್ರೆ ಕಣ್ಣುಗಳು, ಜಿಹ್ವೆ ಅಂದ್ರೆ ನಾಲಿಗೆ ಮತ್ತು ಘ್ರಾಣ ಅಂದ್ರೆ ಮೂಗು ಎನ್ನುವ ಈ ಸಮಷ್ಟಿ ಅಹಂಕಾರಗಳು ಹುಟ್ಟಿದ ಗುಣಗಳು. ಇದನ್ನ ಮನಸ್ಸು ಅಂತಾನು ಕೂಡ ನಾವು ಹೇಳ್ಬೋದು. ಅಂದ್ರೆ ಸೂಕ್ಷ್ಮ ಶರೀರವನ್ನ. ಕಾರಣ ಶರೀರ ಅಂದ್ರೆ ಆದಿ ಅಂತ್ಯ ಇಲ್ತಕ್ಕಂಥ ವಿವರಿಸಲಾಗದ ಜ್ಞಾನದ ನಿರ್ವಿಕಲ್ಪ ರೂಪ. ಹಾಗಾಗಿ ನಾವು ನಿಧನರಾದಾಗ, ಲಿಂಗೈಕ್ಯರಾದಾಗ ಸ್ಥೂಲ ಶರೀರ ಮಣ್ಣಾಗ್ತದೆ, ಸೂಕ್ಷ್ಮ ಶರೀರ ಅಗ್ನಿವಾಯು ಮತ್ತು ಪೃಥ್ವಿಯನ್ನು ಸೇರ್ತದೆ, ಕಾರಣ ಶರೀರ ಮುಂದೆ ಪ್ರಯಾಣ ಬಳಸ್ತದೆ ಅಂತಕ್ಕಂಥದ್ದು ಒಂದು ಸ್ಥೂಲವಾದಂತಹ ಒಂದು ವಿವರಣೆ. ನೋಡಿ, ಈ ವಚನದಲ್ಲಿ ಜ್ಯೋತಿ ಅಂತಕ್ಕಂಥ ಒಂದು ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ಅದು ಅರಿವಿನ ಪ್ರಜ್ಞೆ ಅಥವಾ ಸಂಸ್ಕಾರದ ಬೆಳಕು ಅಂತಕ್ಕಂಥ ಅರ್ಥದಲ್ಲಿ ನಾವು ಇಲ್ಲಿ ಅದನ್ನ ಪರಿಗಣಿಸಬೇಕು. ಮೊದಲನೇದಾಗಿ ಎನ್ನ ಸ್ಥೂಲತನವೆಂಬ ಮನೆಯಲ್ಲಿ ಲಿಂಗವೆಂಬ ಜ್ಯೋತಿಯ ತುಂಬಿದನಯ ಅಂತ. ಅಂದ್ರೆ ಸ್ಥೂಲ ಶರೀರದಲ್ಲಿ ಲಿಂಗವೆಂಬ ಜ್ಯೋತಿಯನ್ನ ತುಂಬಬೇಕು ಅಂತಾರೆ. ಇಲ್ಲಿ ಲಿಂಗ ಅಂತಕ್ಕಂಥ ಒಂದು ಶಬ್ದಕ್ಕೆ ಪಂಚಾಚಾರದಲ್ಲಿ ಲಿಂಗಾಚಾರ ಮತ್ತು ಅಷ್ಟಾವರಣದಲ್ಲಿ ಲಿಂಗ ಎನ್ನುವ ತತ್ವಗಳನ್ನ ನಿರೂಪಣೆ ಮಾಡ್ತಾರೆ.
ಲಿಂಗಾಚಾರ ಅಂದ್ರೆ ಏಕದೇವೋಪಾಸನೆ, ಅಷ್ಟಾವರಣದ ಲಿಂಗ ತತ್ವ ಅಂದ್ರೆ ನಡೆ ನುಡಿ ಶುದ್ಧವಾಗಿರ್ತಕ್ಕಂಥ ಒಂದು ಸಂಕೇತ. ಹಾಗಾಗಿ ಈ ವಚನದಲ್ಲಿ ಸ್ಥೂಲ ಶರೀರದಲ್ಲಿ ಏಕದೇವೋಪಾಸನೆ ಮತ್ತು ನಡೆನುಡಿಗಳಲ್ಲಿ ಶುದ್ಧ ಇರಬೇಕು ಅಂತಕ್ಕಂಥ ಒಂದು ತತ್ವವನ್ನ ಇದು ಪ್ರತಿಪಾದನೆಯನ್ನ ಮಾಡ್ತದೆ. ಇನ್ನ ಮುಂದಿನ ಸಾಲಿನಲ್ಲಿ ಎನ್ನ ಸೂಕ್ಷ್ಮತನುವೆಂಬ ಮನೆಯಲ್ಲಿ ಮಂತ್ರವೆಂಬ ಜ್ಯೋತಿಯ ತುಂಬಿದಿನಯ ಅಂತಂದು ಕಾರಣ ಶರೀರ ಮತ್ತು ಮಂತ್ರ ಅಂತಕ್ಕಂಥದ್ದು ಅಷ್ಟಾವರಣದ ಮಂತ್ರದ ಮಹತ್ವವನ್ನು ಇಲ್ಲಿ ನಿರೂಪಣೆ ಮಾಡಲಾಗಿದೆ. ಮಂತ್ರ ಎನ್ನುವುದು ತನ್ನ ಅಂತರಂಗದಲ್ಲಿ ಅರಳತಕ್ಕಂಥ ಒಂದು ಅರಿವಿನ ಸಾಕ್ಷಾತ್ಕಾರದ ಒಂದು ಧ್ವನಿಗೆ ಪ್ರಸ್ಥಾನ ಅಥವಾ ಒಂದು ತರಂಗಗಳ ಒಂದು ಮಾಧ್ಯಮ. ಸೂಕ್ಷ್ಮ ಶರೀರವನ್ನ ಮಾಯೆಯಿಂದ ರಕ್ಷಿಸಿಕೊಳ್ಬೇಕಾದ್ರೆ ಈ ಮಂತ್ರವೆಂಬ ಈ ಧ್ವನಿ ಪ್ರಸ್ಥಾನ ಏನಿದೆಯಲ್ಲ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಯಾವ ಮಾಯೆಗೂ ಒಳಗಾಗಿ ನನ್ನ ಸೂಕ್ಷ್ಮ ಶರೀರ ಅಥವಾ ಮನಸ್ಸನ್ನ ಕೆಡಿಸಿಕೊಳ್ಳದೇನೆ ಸಾತ್ವಿಕ ಮನಸ್ಸನ್ನ ಹೊಂದಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋದನ್ನ ಸೂಚ್ಯವಾಗಿ ಈ ವಚನದಲ್ಲಿ ನಿರೂಪಣೆ ಮಾಡಲಾಗಿದೆ. ಇನ್ನ ಕಾರಣತನುವೆಂಬ ಮನೆಯಲ್ಲಿ ಜ್ಞಾನವೆಂಬ ಜ್ಯೋತಿಯ ತುಂಬಿದನೆಯ. ಕಾರಣ ಶರೀರ ಮತ್ತು ಜ್ಞಾನ ಅಥವಾ ಜಂಗಮ ತತ್ವದ ಮಹತ್ವವನ್ನು ಇಲ್ಲಿ ನಮಗೆ ತಿಳಿಸಲಾಗಿದೆ. ಜ್ಞಾನ ಅಥವಾ ಜಂಗಮ ಅಂದ್ರೆ ಯಾವುದಕ್ಕೆ ಚೈತನ್ಯ ಅಥವಾ ಚಲನಶೀಲತೆ ಇರ್ತದೆಯೋ ಅದು ಜ್ಞಾನ ಅಥವಾ ಜಂಗಮ. ಇದು ವ್ಯಕ್ತಿಯೂ ಅಲ್ಲ, ಜಾತಿಯೂ ಅಲ್ಲ, ಸಮೂಹವೂ ಅಲ್ಲ, ಪಂಗಡವೂ ಅಲ್ಲ. ಅದೊಂದು ಅನಂತ ಮತ್ತು ನಿರಂತರ ಚಲನಶೀಲ ಚೈತನ್ಯ ಮತ್ತು ಇದೊಂದು ಅರಿವಿನ ತತ್ವ. ಚೈತನ್ಯವನ್ನ ಒಳಗೊಂಡ ಇಡೀ ಸಮಷ್ಟಿ ಸಮಾಜಮುಖಿಯಾದ ಯಾವುದೇ ಚೈತನ್ಯ ಭಾವ ಅಥವಾ ಚೈತನ್ಯ ಜ್ಞಾನ ಅಥವಾ ಅದು ಜಂಗಮ ಅಂತಾನೆ ನಮಗೆ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾರಣ ಶರೀರ ಅಂದ್ರೆ ಆದಿ ಅಂತ್ಯ ಇಲ್ಲದ ವಿವರಿಸಲಾಗದ ಅಜ್ಞಾನದ ನಿರ್ವಿಕಲ್ಪ ರೂಪ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಬೇಕು. ಇಂಥ ಅಜ್ಞಾನವಿರುವ ಕಾರಣ ಶರೀರದಲ್ಲಿ ಜ್ಞಾನ ಮತ್ತು ಅದರ ಮೂರ್ತ ರೂಪವಾದ ಜಂಗಮ ತತ್ವವೆಂಬ ಜ್ಯೋತಿಯನ್ನ ಅಥವಾ ಅರಿವನ್ನ ತುಂಬಬೇಕು ಅಂತಕ್ಕಂಥ ತತ್ವವನ್ನ ಈ ಸಾಲಿನಲ್ಲಿ ನಿರೂಪಣೆ ಮಾಡಲಾಗಿದೆ. ಎನ್ನ ಒಳ ಹೊರಗೆ ತುಂಬಿ ಬೆಳಗುವ ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತ್ತಿದ್ದೆನಯ್ಯ ಅಂತ ಕೊನೆಯ ಸಾಲುಗಳು. ಇಡೀ ಅಷ್ಟಾವರಣ ಮತ್ತು ಪಂಚಾಚಾರಗಳಿಂದ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಶುದ್ಧವಾಗಿರ್ತಕ್ಕಂಥ ಒಂದು ಸಂಕೇತವನ್ನ ಇದು ಈ ಸಾಲುಗಳು ನೀಡ್ತವೆ. ಶರಣನ ಅಂತರಂಗ ಮತ್ತು ಬಹಿರಂಗದಲ್ಲಿ ಉಂಟಾಗ್ತಕ್ಕಂಥ ಮೋಹ ಮಾಯೆಗಳೆಂಬ ತರಂಗಗಳ ಬಲೆಗೆ ಸಿಲುಕದಂತೆ ಮಾಡಲು ಈ ತತ್ವ ಸಿದ್ಧಾಂತದ ಆಚರಣೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಭಕ್ತನಾದವನು ಶರಣನಾಗುವ ಹಾದಿಯಲ್ಲಿ ಈ ತತ್ವ ಸಿದ್ಧಾಂತಗಳ ಆಚರಣೆಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನ ವಹಿಸ್ತವೆ. ಈ ತತ್ವವನ್ನ ಅತ್ಯಂತ ಸರಳ ಶಬ್ದಗಳಲ್ಲಿ ನಿರೂಪಣೆಯನ್ನ ಷಣ್ಮುಖ ಸ್ವಾಮಿಗಳು ಈ ವಚನದ ವಿಶೇಷತೆ ಅಂತಕ್ಕಂತ ಹೇಳ್ತಾ ನನ್ನ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಷಣ್ಮುಖ ಕಿವಿ ಹಿನ್ನೆಲೆಯ ಪರಿಚಯದ ಜೊತೆಗೆ ಅದ್ಭುತವಾಗಿ ವಚನವನ್ನು ವಿಶ್ಲೇಷಣೆ ಮಾಡಿದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ವಚನ ಗಾಯನ ಬಸವಣ್ಣನವರ ವಚನ 1 ಮೊಳಕೆ 9. ಗಾಯಕರು ಲಕ್ಷ್ಮಿ, ಅಕ್ಷತಾ ಮತ್ತು ಚೌಡಿತಾಯಿ ಶ್ರೀ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ನನ್ನ ಜೊತೆ ಹಾಡ್ತಿರ್ತಕ್ಕಂಥವರು ಅಕ್ಷತಾ ಡಿ ಹಾಗೂ ಚೌಡಿಬಾಯಿ ಸಿ. ನಾನು ಹಾಡುವಂಥ ರಚನೆ ಬಸವಣ್ಣನವರು. ವಚನದ ಸಾಹಿತ್ಯ 1 ಮೂಲಕ್ಕೆ ನಾಯಿ ನಂಬತ್ತು ಬಿಟ್ಟಂತೆ. ಇದರ ರಾಗ ಸಂಯೋಜನೆ ನಮ್ಮ ಗುರುಗಳಾಗಿರುವಂಥ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್. ನನಗೆ ಹಾರ್ಮೋನಿಯಂ ಸಾಥ್ ಮಾಡ್ತಿರ್ತಕ್ಕಂಥವರು ಸಹೋದರ ದುರ್ಗೇಶ್ ಸಿ. ಹಾಗೆ ತಬಲ ಸಾಥ್ ಮಾಡ್ತಿರ್ತಕ್ಕಂಥವರು ಹನುಮಂತಪ್ಪ ಸರ್. ತಾಳ ಸಾಥ್ ಮಾಡ್ತಿರ್ತಕ್ಕಂಥವ್ರು ಹರೀಶ್ ಭಂಡಾರಿ. ರಾಗದ ಹೆಸರು ದುರ್ಗ, ತಾಳ ದಾದರ.
ಒಂದು ಸುಂದರವಾದ ರಾಗದೊಂದಿಗೆ ಪ್ರಸ್ತುತಪಡಿಸಿದಂಥ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಬಹಳ ಸುಂದರವಾದಂತಹ ರಾಗ ಇದು, ದುರ್ಗಾ ರಾಗ. ಮೊದಲಿಗೆ ಪ್ರಸ್ತುತಪಡಿಸಿದ ಯಮನ್, ಇದು 7 ಸ್ವರಗಳಿರ್ತಕ್ಕಂಥ ರಾಗ, ಅಂದ್ರೆ ಒಂದು ಪರಿಪೂರ್ಣ ರಾಗ. ಆದರೆ ದುರ್ಗಾ ರಾಗದಲ್ಲಿ ಪಂಚಸ್ವರಗಳನ್ನು ಹೊಂದಿದಂಥ ಒಂದು ರಾಗ. ಇದರಲ್ಲಿ ದ ಮತ್ತು ನಿ ಇವೆರಡು ಸ್ವರಗಳು ಇರೋದಿಲ್ಲ. ಬಹಳ ಅದ್ಭುತವಾದಂಥ ಒಂದು ರಾಗ ಪ್ರಯೋಗಗಳನ್ನ ಮಾಡಿದಂಥ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಈ ವಚನವನ್ನ ವಿಶ್ಲೇಷಣೆ ಮಾಡಲಿದ್ದಾರೆ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ನನಗೆ ವಿಶ್ಲೇಷಣೆ ಮಾಡಲು ನೀಡಿರುವಂತಹ ವಚನ ಬಸವಣ್ಣನವರ ಈ ಒಂದು ಬೆಳಗಿನ ವಚನ. ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ, ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ, ಕರ್ಣೇಂದ್ರಿಯಗಳೆಂಬ ಸೊಣೆಗಮುಖದ ಮನ ನಿಮ್ಮನೈದುಗೆ ಕೂಡಲ ಸಂಗಮ ದೇವ. ಇದೊಂದು ಸುಂದರವಾದ ಬೆಳಗಿನ ವಚನ. ಆಧ್ಯಾತ್ಮದ ಅನುಭವಗಳನ್ನ ನೇರವಾಗಿ ಹೇಳದೇನೆ ಒಗಟುಗಳ ರೂಪದಲ್ಲಿ ಉಪಮೆಗಳ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ಮನುಷ್ಯನ ಅತಿ ಮುಖ್ಯವಾದ ಅಂಗಗಳು ಅಂತಂದ್ರೆ ದೇಹ ಮತ್ತು ಮನಸ್ಸು. ದೇಹವನ್ನ ಸ್ಥೂಲ ಶರೀರ ಅಂತಲೂ ಮತ್ತು ಮನಸ್ಸನ್ನ ಸೂಕ್ಷ್ಮ ಶರೀರ ಅಂತಲೂ ಗುರುತಿಸ್ತಾರೆ. ಈ ಎರಡನ್ನು ಅಂದ್ರೆ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳೋದು ಸುಲಭವಲ್ಲ. ಒಂದು ವೇಳೆ ಸಮತೋಲನದಲ್ಲಿ ಇರಿಸಿಕೊಂಡು ಜೀವನ ಸಾಗಿಸಿದ್ರೆ ಅದು ನಮ್ಮನ್ನ ಯೋಗ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆತನ ಪಂಚೇಂದ್ರಿಯಗಳ, ಮನಸ್ಸು, ಬುದ್ಧಿ ಮತ್ತು ಹೃದಯದ ಸದ್ಭಾವನೆಗಳನ್ನ ಅವಲಂಬಿಸಿರುತ್ತದೆ. ಬಸವಣ್ಣನವರು ಜನರ ಮನಸ್ಸನ್ನ ಅರಿತವರು. ಮನಸ್ಸು ಯಾವಾಗ, ಏಕೆ, ಹೇಗೆ ಚಂಚಲವಾಗುತ್ತದೆ ಅನ್ನೋದನ್ನ ತಮ್ಮ ಹಲವಾರು ವಚನಗಳ ಮೂಲಕ ಬಿಡಿಸಿ ಹೇಳಿದ್ದಾರೆ. ಹಾಗೆಯೇ ಬಸವಣ್ಣನವರು ತಮ್ಮ ಮನಸ್ಸನ್ನ ಒರೆದು ನೋಡಿಕೊಂಡಷ್ಟು ಇನ್ನಾರೂ ನೋಡಿರಲಾರರು. ನೋಡಿದರೂ ಕೂಡ ಇಷ್ಟು ಪ್ರಾಮಾಣಿಕವಾಗಿ ನಿರೂಪಿಸಲಾರದು. ಈಗ ವಚನಕ್ಕೆ ಬರೋಣ. ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ, ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ. ಇದೊಂದು ಸಂಸಾರ ಹೇಯಸ್ಥಳದ ವಚನ. ಲೌಕಿಕ ಸಂಸಾರ ಜಿಗುಪ್ಸೆ ಹುಟ್ಟಿಸುವಂತಹದ್ದು. ಲೌಕಿಕ ಸಂಸಾರ ಅಂದ್ರೆ ಜನನ ಮರಣ, ಪುನರ್ಜನ್ಮದ ಚಕ್ರ ಮತ್ತು ಸುಖ ದುಃಖಗಳಿಗೆ ಸಿಲುಕಿಸುವಂತಹ ಪ್ರಾಪಂಚಿಕ ಜೀವನವನ್ನ ತ್ಯಜಿಸುವುದೇ ಹೇಯಸ್ಥಳದ ಅರ್ಥ. ಮೇಲ್ನೋಟಕ್ಕೆ ಈ ವಚನ ಏನ್ ಹೇಳ್ತದೆ ಅಂತಂದ್ರೆ, ಬೇಟೆಗಾರನೊಬ್ಬ ಬೇಟೆಯಾಡಲು ಕಾಡಿಗೆ ಹೋಗಿದ್ದಾನೆ. ಅವನ ಜೊತೆಗೆ 9 ಬೇಟೆ ನಾಯಿಗಳು ಹೊರಟಿರ್ತವೆ. ಅವುಗಳ ಕೊರಳಪಟ್ಟಿಗೆ ಹಗ್ಗವನ್ನ ಕಟ್ಟಿ ಇನ್ನೊಂದು ತುದಿಯನ್ನ ತನ್ನ ಕೈಯಲ್ಲಿ ಹಿಡಿದು ಆ ನಾಯಿಗಳನ್ನ ನಿಯಂತ್ರಿಸಲು ಯತ್ನಿಸ್ತಿರ್ತಾನೆ. ಆ ನಾಯಿಗಳಿಗೆ ದೂರದಲ್ಲಿ ಒಂದು ಮೊಲ ಕಣ್ಣಿಗೆ ಬಿದ್ದಾಗ ಮೊಲದ ಮೇಲೆರಗಲು ನಾಯಿಗಳು ನಾ ಮುಂದು ತಾ ಮುಂದು ಎಂದು ಹಾತೊರೆಯತೊಡಗ್ತವೆ. ಬೇಟೆಗಾರ ನಾಯಿಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಯತ್ನಿಸಿದಷ್ಟು ಅವನನ್ನೂ ಜಗ್ಗುತ್ತಾ ನನ್ನ ಬಿಡು ತನ್ನ ಬಿಡು ಎಂದು ಮುನ್ನುಗ್ಗಲು ಯತ್ನಿಸ್ತವೆ. ಇದಿಷ್ಟು ಮೇಲ್ನೋಟಕ್ಕೆ ಗೋಚರವಾಗುವಂತಹ ಅರ್ಥ. ಆದ್ರೆ ಬಸವಣ್ಣನವರು ಹೇಳ ಹೊರಟಿದ್ದೇ ಬೇರೆ. ಇಲ್ಲಿ ಬಸವಣ್ಣನವರು ಆ ಮೊಲವನ್ನ ಮನಸ್ಸಿಗೆ ಹೋಲಿಸಿದ್ದಾರೆ. ಮನಸ್ಸು ಮೊಲದಂತೆಯೇ ಸ್ವಚ್ಛ, ಸುಂದರ, ಕೋಮಲ ಹಾಗೂ ಚಂಚಲವೂ ಕೂಡ. ಈ ಮನಸ್ಸೆಂಬ ಮೊಲಕ್ಕೆ ಕಾಯವಿಕಾರ ಎಂಬ 5 ನಾಯಿಗಳು, ಮನೋವಿಕಾರ ಎಂಬ 4 ನಾಯಿಗಳು ಬಿಟ್ಟು ಬಿಡದೆ ನಮ್ಮ ಬೆನ್ನು ಹತ್ತಿರ್ತವೆ. ಕಣ್ಣು, ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳು ಕಾಯವಿಕಾರಗಳಾದರೆ, ಅಂತಃಕರಣ ಚತುಷ್ಟಯಗಳಾದ ಚಿತ್ತ, ಬುದ್ಧಿ, ಮನ ಮತ್ತು ಅಹಂಕಾರಗಳು ಮನೋವಿಕಾರಗಳೆನಿಸುತ್ತವೆ. ಈ 9 ಇಂದ್ರಿಯಗಳು ಎಲ್ಲರನ್ನ ಅನವರತವೂ ಕಾಡ್ತಾ ಇರ್ತವೆ. ಕಣ್ಣಿಗೆ ಸುಂದರವಾದ ವಸ್ತುವನ್ನ ಕಂಡಾಗ, ಕಿವಿಗಳಿಗೆ ಇಂಪಾದ ಸಂಗೀತ ಕೇಳಿದಾಗ, ಮೂಗಿಗೆ ಮಧುರವಾದ ಸುವಾಸನೆ ಆವರಿಸಿದಾಗ, ನಾಲಿಗೆಗೆ ರುಚಿಕರವಾದಂತಹ ಪದಾರ್ಥ ಸಿಕ್ಕಾಗ ಮತ್ತು ಚರ್ಮಕ್ಕೆ ಸುಖಕರವಾದ ಸ್ಪರ್ಶ ಸಿಕ್ಕಾಗ ಅವುಗಳನ್ನ ಸವಿಯುವ ಆವೇಶಕ್ಕೆ ಎಲ್ಲರೂ ಒಳಗಾಗ್ತಾರೆ. ಇವೆಲ್ಲವುಗಳೊಂದಿಗೆ ಹೆಣ್ಣು, ಹೊನ್ನು, ಮಣ್ಣು ಮತ್ತು ಕೀರ್ತಿಗಾಗಿ ತಮ್ಮ ಮನಸ್ಸು ಪ್ರಲೋಭನೆಗೆ ಒಳಗೈ ವಿಕಾರಗೊಳ್ಳುತ್ತಲೇ ಇರ್ತವೆ. ಈಗಿನ ಆಧುನಿಕ ಕಾಲದ ಮನೋವಿಕಾರ ಅಂತಂದ್ರೆ ಈ ಮೊಬೈಲ್ ಫೋನುಗಳು ಮತ್ತು ಸೋಷಿಯಲ್ ಮೀಡಿಯಾಗಳು. ಮೊದಲಿನ ಎಲ್ಲ ವಿಕಾರಗಳಿಗಿಂತಲೂ ಹೆಚ್ಚಿಗೆ ಮನದ ನಿಯಂತ್ರಣವನ್ನ ತಪ್ಪಿಸುವಂತಹದ್ದು. ಇವುಗಳು
ಚಿತ್ತ, ಬುದ್ಧಿ ಮತ್ತು ಅಹಂಕಾರಗಳ ಜೊತೆಗೂಡಿ ನಿರಂತರವಾಗಿ ಕಾಡ್ತಿರ್ತವೆ. ಇಂತಹ ಇಂದ್ರಿಯಗಳ ಸೆಳೆತ ತಪ್ಪಿಸೋದು ಸುಲಭವಲ್ಲ. ಮನಸ್ಸಿಗೆ ನಿರಂತರವಾಗಿ ಸಂಸ್ಕಾರವನ್ನ ನೀಡುತ್ತಾ ಗಮನವನ್ನ ಸಕಾರಾತ್ಮಕವಾಗಿ ನಾವು ಬದಲಿಸಿಕೊಳ್ತಾ ಇರಬೇಕು. ಲಿಂಗ ಧ್ಯಾನದ ಮೂಲಕ ಏಕಾಗ್ರತೆಯನ್ನ ಸಾಧಿಸಿಕೊಳ್ಬೇಕು. ಇವೆಲ್ಲ ಮಾಡಿದಾಗ ಮನಸ್ಸು ಸಂಸ್ಕಾರಗೊಂಡಂತೆ ಕಂಡ್ರೂ ಕೂಡ ಮತ್ತೆ ವಿಷಯಗಳು ಕಣ್ಣೆದುರಿಗೆ ಬಂದಾಗ ನಮ್ಮನ್ನ ಹಿಂದಿನ ಸ್ಥಿತಿಗೆ ಕರೆದೊಯ್ಯುತ್ತವೆ. ಇಂತಹ ಮನಸ್ಸನ್ನ ಹತೋಟಿಗೆ ತರಲು ಗುರುಕರುಣೆ ಅವಶ್ಯಕ. ಇದರೊಂದಿಗೆ ವ್ಯಕ್ತಿಯ ನಡಾವಳಿಗಳು ಶುದ್ಧವಾಗಿರ್ಬೇಕು. ಇದನ್ನ ಸಾಧಿಸುವುದು ಕಠಿಣ. ಅದಕ್ಕೇನೆ ಮಹಾದೇವಿ ಅಕ್ಕ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ತನು ಶುದ್ಧ, ಮನಶುದ್ಧ, ಭಾವಶುದ್ಧವಾದವರನ್ನ ಎನಗೊಮ್ಮೆ ತೋರ ಅಂತ. ಈ ಪಂಚೇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಕಾಡ್ತವೆ ಅಂತ ಹೇಳಲು ಸಾಧ್ಯವಿಲ್ಲ. ನಾವು ಇವುಗಳ ಬಗ್ಗೆ ಸದಾ ಜಾಗೃತವಾಗಿದ್ದ ಮನಸ್ಸನ್ನ ಏಕಾಗ್ರಗೊಳಿಸಿದಾಗ ಮಾತ್ರ ಆಧ್ಯಾತ್ಮದಲ್ಲಿ ನಾವು ಮುಂದುವರಿಯಲು ಸಾಧ್ಯ. ಇನ್ನ ವಚನದ ಮುಂದಿನ ಸಾಲುಗಳನ್ನ ನೋಡೋಣ. ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟುವ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ. ಇಂದ್ರಿಯಗಳು ಯಾವಾಗಲೂ ಮದಿಸಿದ ಆನೆಯಂತೆ ಕೆಲಸ ಮಾಡಬಲ್ಲವು. ಮನಸ್ಸು ಕಣ್ಣಿಗೆ ಕಾಣದೇ ಇದ್ರೂ ಅದರ ಚೇಷ್ಟೆಗಳು ಅವರ್ಣನೀಯ. ಅದಕ್ಕೇನೆ ಮಹಾದೇವಿಕ ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವರು ಇಲ್ಲಿ ನಮ್ಮ ಮನವನ್ನ ಕಾಡುವ ಈ 9 ಇಂದ್ರಿಯಗಳನ್ನ ಸೊಣಗಕ್ಕೆ ಹೋಲಿಸ್ತಾರೆ. ನಾಯಿಯ ಮೂಗಿಗೆ ಯಾವ ಪದಾರ್ಥದ ವಾಸನೆ ಸಿಕ್ಕರೂ ಕೂಡ ತಕ್ಷಣವೇ ಅದರ ಜಾಡನ್ನು ಹಿಡಿದು ಹೇಗೆ ಹುಡುಕಿಕೊಂಡು ಹೋಗುತ್ತವೆಯೋ ಹಾಗೆ ಕರ್ಣೇಂದ್ರಿಯಗಳೆಂಬ ನಾಯಿಗಳು ಐಹಿಕ ಭೋಗಗಳ ವಾಸನೆಯನ್ನ ಹಿಡಿದು ಸಾಕ್ತವೆ. ಅದಕ್ಕಾಗಿಯೇ ಕರ್ಣೇಂದ್ರಿಯಗಳ ದಾಸರಾಗದೆ ಅವುಗಳ ಪ್ರಚೋದನೆಗೆ ಒಳಗಾಗುವ ಮುನ್ನ ಮನಸ್ಸನ್ನ ದೈವಿಮಯಗೊಳಿಸಬೇಕು, ದೇವನಡೆಗೆ ಸಾಗಬೇಕು ಅಂತ ಬಸವಣ್ಣನವರು ಮೊಲ, ನಾಯಿ, ಬೇಟೆಗಾರನ ಉಪಮೆಗಳ ಮೂಲಕ ಈ ವಚನದಲ್ಲಿ ವಿವರಿಸಿದ್ದಾರೆ. ಇದಿಷ್ಟು ನನ್ನ ಅರಿವಿಗೆ ಬಂದಷ್ಟು ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಈ ಒಂದು ವಿಶೇಷ ಸರಣಿ ಮಾಲಿಕೆಯಲ್ಲಿ ವಚನ ವಿಶ್ಲೇಷಣೆ ಮಾಡಲು ಅವಕಾಶ ನೀಡಿದಂತಹ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್ಗೆ ಮತ್ತು ಹಂಪಿ ಯೂನಿವರ್ಸಿಟಿಯ ಡಾಕ್ಟರ್ ವೀರೇಶ್ ಬಡ್ಗೇರ್ ಸರ್ಗೆ ಕೃತಜ್ಞತೆಗಳನ್ನ ತಿಳಿಸ ಬಯಸುತ್ತೇನೆ. ಹಾಗೆಯೇ ಅದ್ಭುತವಾದ ವಚನ ಗಾಯನ ಮಾಡಿದಂತಹ ಹಂಪಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾದ ಲಕ್ಷ್ಮಿ, ಅಕ್ಷತಾ ಮತ್ತು ಚೌಡಿಬಾಯಿ ಅವರಿಗೆ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳು. ನನಗೆ ಈ ವಚನ ಯಾವ ರೀತಿ ಹಾಡ್ತಾರೆ ಅಂತ ತುಂಬಾ ಕುತೂಹಲ ಇತ್ತು. ಯಾಕಂದ್ರೆ ನಾನು ಎಲ್ಲೂ ಈ ವಚನದ ಗಾಯನ ಕೇಳಿರ್ಲೇ ಇಲ್ಲ. ತುಂಬಾ ಅದ್ಭುತವಾಗಿ ಮೂಡಿಬಂತು. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ವಚನ ಗಾಯನ ಪರಂಪರೆಯ ಭರವಸೆಯ ಯುವ ಜನತೆಯವರು ಹೀಗೆ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಸುಂದರವಾದ ವಿಶ್ಲೇಷಣೆ ಮಾಡಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ಸಂವಾದ ಕಾರ್ಯಕ್ರಮವನ್ನ ಅಂದ್ರೆ ಈ ವಚನ ಗಾಯನ ಹಾಗೂ ವಚನ ವಿಶ್ಲೇಷಣೆಯ ಸರಣಿಯನ್ನ ಹೇಗೆ ನಮ್ಮ ವೀಕ್ಷಕರುಗಳು ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡುವಂತ ಸಮಯ. ಅಮ್ಮ, ಡಾಕ್ಟರ್ MS ಅನ್ನೋರು ಜಾಯ್ನ್ ಆಗಿದ್ದೀರಿ, ಮಾತಾಡ್ತೀರಾ? ಅತ್ತಿಯವ್ರಿ ಮಾತಾಡ್ರಿ. ಮ್ಯೂಟ್ ಆಗಿದೆ ನಿಮ್ದು. ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಮ ವಚನ ಸಾಹಿತ್ಯ ಕೇಳಿ ತುಂಬಾ ಸಂತೋಷ ಆಯ್ತು. ಎಲ್ಲಾ ವಚನಗಳನ್ನು ವಿವರವಾಗಿ ತಿಳಿಸಿದ್ರಿ. ಬಹಳ ಚಂದ ಹೇಳಿದ್ರಿ ಇಬ್ರು. ಖುಷಿ ಆಯ್ತು, ತುಂಬಾ ಸಂತೋಷ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಗೆ. ಮಾಲತಿ ಪಾಟೀಲ್. ಮಾಲತಿ ಪಾಟೀಲ್, ಓಕೆ, ಧನ್ಯವಾದಗಳು ಅವರೇ. ಗಿರೀಶರ ಸೋದರತ್ತಿರಿ. ಓ ಧನ್ಯವಾದಗಳು ನಮ್ಮ ಜೊತೆ ಸೇರಿದ್ದಕ್ಕೆ ಇವತ್ತು. ಥ್ಯಾಂಕ್ ಯು. ನಿಮ್ಗೆಲ್ಲಾ ಕೇಳ ನಮಗೂ ಎಲ್ಲಾ ಬಾಳ ಚಂದ ವಿವರಣೆ ಮಾಡಿದ್ರಿ. ಓಕೆ, ಧನ್ಯವಾದಗಳು ಅವರ. ಅದು ಹಾಡು ಸರಿ ಕೇಳಲಿಲ್ಲ, ನಿಮ್ಮ ವಚನದ ವಿವರಣೆ ಚಂದ ಕೇಳಿ. ಸರಿ. ಮುಂದೆ ಡಾಕ್ಟರ್ ದಯಾನಂದ್ ನುಲಿ ಸರ್ ಮಾತಾಡಿ ಸರ್. ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಕೇಳಿದೆ ಸರ್. ಸಂಗೀತ ಇವತ್ತಿನ ಹೊಸ ಜ್ಞಾನ ಏನಂದ್ರೆ ರಾಗಗಳ ಬಗ್ಗೆ.
ಎರಡು ರಾಗಗಳ ಬಗ್ಗೆ ತಮಗೂ ಸಾಕಷ್ಟು ನಾಲೆಜ್ ಇದೆ ಸರ್. ನಾವು ಯಾವ ಸ್ವರಗಳು ಯಾವ ಸಮಯದಲ್ಲಿ ಹಾಡಬೇಕು ರಾಗಗಳನ್ನ. ಬಟ್ ಒಂದಿನ ಹೇಳಿದ್ರಿ, ಮತ್ತೆ ದೀಪ ಅಂತ ಏನೋ ರಾಗ ಬಂತು, ಅದು ಒಳ್ಳೆಯದೇನೆ. ಯಾಕೆಂದ್ರೆ ಈ ವಚನಗಳನ್ನ ಸಮಯ ಹೇಳ್ಬೇಕು, ರಾಗ ಯಾವ್ದು ಸಮಯ ಇದೆ ಅನ್ನೋದು ಚೆನ್ನಾಗಿರುತ್ತೆ. ಅದು ಆರೋಹ ಅವರೋಹಣ ಹೇಳಿದ್ರಂತೂ ಇನ್ನೂ ಖುಷಿ ಆಗುತ್ತೆ. ಒಂದೊಂದು ವಚನಗಳಲ್ಲಿ 2-3 ರಾಗಗಳನ್ನ ಬಳಸ್ಕೊಂಡಿರ್ತಾರೆ, ಅದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಹೀಗಾಗಿ ಆ ಆ, ರಾಗ ಸಂಯೋಜನೆ ಯಾವ್ದು ಮಾಡಿದ್ದಾರೆ ಅಥವಾ ಯಾವ ಯಾವ ರಾಗಗಳನ್ನ ಈ ವಚನ ಗಾಯನದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಮೊದ್ಲೇ ಅದು ಇವ್ರು ಹಾಡಿದ್ರಲ್ಲ, ದುರ್ಗೇಶನ್ ಅವರು, ಅವರ ಭಾವ ಎಷ್ಟೊಂದು ತುಂಬಿ ಬಂದಿತ್ತು ಅದರಲ್ಲಿ. ಅದು ನನಗೆ ಹಿಡಿಸ್ತು. ಅವ್ರು ಹಾಡಿದ್ದು ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅದನ್ನೇ ನಾನು ಹೇಳ್ತಾ ಇದ್ದೆ, ನಾನು ಯಾವ ಭಾವ ತುಂಬಿಕೊಂಡಿದ್ದೀನಿ ಹಾಡ್ತಾ ಇದ್ದೀನಿ. ಉದಕ ಅಂದ್ರೆ ಏನು, ಅಗ್ನಿ ಅಂದ್ರೆ ಏನು, ಆಗ್ನಿ ಅನ್ನುವಾಗ ನಾನು ಯಾವ ಸ್ವರಗಳನ್ನ ಹೆಚ್ಚು ಪ್ರೆಸ್ ಮಾಡ್ಬೇಕಲ್ಲಿ. ಉದಕ ಅನ್ನೋದು ಮೃದುವಾಗಿ ಬರುತ್ತೆ, ಅದೇ ಅಗ್ನಿ ಅನ್ನೋದು ಸ್ವಲ್ಪ ಏರದ ಇದ್ರಲ್ಲಿ ಇರುತ್ತೆ. ಆ ತರ ಒಂದು ತನ್ನ ಭಾವನೆಗಳನ್ನ, ಪಂಚಭೂತಗಳನ್ನ ವ್ಯಕ್ತಪಡಿಸೋದು ಅದು ರಾಗಗಳ ಮೂಲಕ ಮಾತ್ರ ಸಾಧ್ಯ. ಹಾಗೇನೆ ಮೊದಲೇ ಪ್ರಾಸ್ತಾವಿಕವಾಗಿ ಮಾತಾಡಿದ್ರಲ್ಲ ತಾಯಿಯವರು, ವಿಜಯಲಕ್ಷ್ಮಿ ಅಕ್ಕ ಅವರು, ಅವ್ರು ಹೇಳಿದ ಒಂದು ಮಾತು ನನಗೆ ಬಹಳ ಸಾಗಿತ್ತು. ಅದನ್ನ ನಮ್ಮ ಅನುಪಮ ಅಕ್ಕನು ಬೆಂಬಲಿಸಿದ್ರು. ಏನಂದ್ರೆ AI ಮೂಲಕ ಈ ವಚನಗಳನ್ನ ಮಾಡೋದು, ಅದನ್ನ ಅರ್ಥ ಮಾಡೋದು ಬಂದಿದೆ ಈಗ. ನಾವು ಈ ತರ ಹಾಡಿಯೇ ಮನಸೂರೆಗೊಳ್ಬೇಕಾಗ್ತಾ ಇದೆ. ಅದು ಎಷ್ಟಾದ್ರೂ ಯಂತ್ರ ತಾನೇ, ಮನುಷ್ಯನ ಹಾಗೆ ಬರೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವೇನ್ ಮಾಡ್ಬೇಕು, ಈ ತರಹದ ಒಂದು ಕಾರ್ಯಕ್ರಮಗಳಲ್ಲಿ ಮುಖಾಮುಖಿಯಾಗಿಯೇ ಅವ್ರು ಹೇಳಿದ್ದು ಐ ಅಗ್ರಿ ವಿತ್ 100%. ಅದು ಯಾಕೆಂದ್ರೆ ಅಲ್ಲಿ ಭಾವಗಳ ವಿನಿಮಯ ಆಗ್ಲೇಬೇಕು. ಹ್ಯಾಕ್ ಹಾಡ್ತಾ ಇದ್ದಾರೆ ಅವರು, ಶಾಂತ ಸ್ವರದಲ್ಲಿ ಹಾಡ್ತಾ ಇದ್ದಾರೋ, ಕೋಪದಿಂದ ಹಾಡ್ತಾ ಇದ್ದಾರೋ, ಅಲ್ಲಿ ಏನಿದೆ, ವಚನದ ಇಡೀ ಭಾವವನ್ನ ತರೋ ಶಕ್ತಿ ಅದ್ ಅಗತ್ಯ ಇರುತ್ತೆ, ಹಾಡುವ ಗಾಯಕನಿಗೆ ಇರುತ್ತೆ. ಅದು ಅವ್ನ ಅನುಭವಿಸಿಯೇ ಅದನ್ನ ಹಾಡ್ಬೇಕು. ಅದಕ್ಕೆ ನಾನು ಹೋದ್ ಸಾರಿನೂ ಹೇಳಿದ್ದೆ, ಏನ್ ಹೇಳ್ತಾ ಇದೆ ಈ ವಚನ ಅಂತ ಗೊತ್ತಾದ್ರೆ ಆ ಗಾಯಕ ಖಂಡಿತ ಆ ಭಾವವನ್ನ ವಚನದಲ್ಲಿ ಹಾಡ್ತಾನೆ. ಅದಕ್ಕಿರುವ ಅನ್ವಯವಾಗಿರುವ ರಾಗಗಳನ್ನ ಗುರುಗಳು ಸಂಯೋಜಿಸ್ತಾರಲ್ಲ, ಅದು ಬಹಳ ವಿಶೇಷವಾದ ಕಲೆ. ಅದನ್ನ ನಾವು ತಿಳಿದುಕೊಳ್ಳಲೇಬೇಕು. ಇವತ್ತಿನ 3 ಜನ ಗಾಯಕರು ತುಂಬಾ ಚೆನ್ನಾಗಿ ಹಾಡಿದ್ರು. ಮತ್ ನನಗೆ ಈ ನಮ್ಮವರೇ ಆದ ವಿಜಯಕುಮಾರ್ ಕಮ್ಮಾರು, ಅನುಪಮ ಅಕ್ಕ ಅವರು ಈ ತರ ವಿಶ್ಲೇಷಣೆ ಎಲ್ಲ ಮಾಡ್ತಾರಲ್ಲ, ಇವರೆಲ್ಲ ನಮ್ಗೆ ಕಾಂಪಿಟೇಟರ್ ಅದಾರಪ್ಪ ಅಂತ ಅನಿಸ್ಬಿಡ್ತು. ನಾನೇ ದೊಡ್ಡ ಇದು ನನ್ನಂತ ಯಾರು ಅರ್ಥ ಮಾಡಲ್ಲ ಅಂತ ತಿಳ್ಕೊಂಡಿದ್ದೆ ಈ ದಿನ. ನೀವು ಪ್ರಿನ್ಸಿಪಾಲ್ ಅದು ಇದು ಎಲ್ಲ ಅಂತೀರಿ, ನೀವೇನ್ ಕಡಿಮೆ ಇಲ್ಲ ಬಿಡಿ ಇದರಲ್ಲಿ ವರ್ಷನ ವಿಶ್ಲೇಷಣೆ ಮಾಡುವಲ್ಲಿ. ಕಮ್ಮಾರ್ ಸರ್ ಅಂತೂ ಮೊದಲನೇ ಅಲ್ಲಂ ಪ್ರಭುದೇವರ ವಚನವನ್ನ ಚೆನ್ನಾಗಿ ಅದನ್ನ ಬಿಡಿಸಿದ್ರು. ಖುಷಿ ಆಯ್ತು. ಅನುಪಮ ಅಕ್ಕ ನಮ್ಮ ಅವರೇ ಆದವರು ಈ ತರ ಮಾಡೋದಿದೆ ಅಲ್ಲ, ಬಹಳ ಖುಷಿ ತರುತ್ತೆ, ಬಹಳ ಖುಷಿ ತರುತ್ತೆ. ಯಾಕಂದ್ರೆ ವಚನಗಳನ್ನ ಏನ್ ಹೇಳ್ತಾ ಇದೆ, ಎಸ್ಪೆಷಲಿ ಅಲ್ಲಮ ಪ್ರಭುದೇವರು ವಚನಗಳನ್ನ ಬಿಡಿಸೋದು ಅದು ಒಂದು ದೊಡ್ಡ ಕಗ್ಗಂಟಿದ್ದ ಹಾಗೆ. ಅವ್ರು ವಚನಗಳನ್ನ ಬಿಡಿಸೋದಂದ್ರೆ ಎಂತೆಂತ ಮಹಾನುಭಾವರು ಕೂಡ ಅದು ತಿನ್ನುತ್ತಾರೆ. ಅವ್ರು ಹಾಗೇನೆ ಆ ವಚನ. ಆದ್ರೆ ಅವೇ ನಮ್ಮ ವಚನಗಳ ಜೀವಾಳ. ನಮ್ಮ ಅಲ್ಲಂ ಪ್ರಭುದೇವರು ಇರದಿದ್ರೆ ನಮ್ಮ ವಚನ ಸಾಹಿತ್ಯಕ್ಕೆ ಯಾವ ಆ ಮಟ್ಟ ಸಿಗ್ತಿತ್ತೋ ಇಲ್ಲೋ ಅನ್ನೋ ಒಂದು ಭಾವನೆ ಇದೆ. ಹೀಗಾಗಿ ತುಂಬಾ ಚೆನ್ನಾಗಿ ಇಬ್ರು ವಿಶ್ಲೇಷಣೆ ಮಾಡಿದಿರಿ. ಚೆನ್ನಾಗಾಯ್ತು ಕಾರ್ಯಕ್ರಮ. ಒಟ್ಟಾರೆಯಾಗಿ ಈ ತರಹದ ಒಂದು ಎಲ್ಲ ತತ್ವಗಳನ್ನ ಅಳವಡಿಸ್ಕೊಳ್ಳೋದು. ಗಾಯನ ಇದೆ, ಅದರಲ್ಲಿ ವಿಶ್ಲೇಷಣೆ ಇದೆ, ಸಂಗೀತ ಇದೆ, ರಾಗ ಸಂಯೋಜನೆ ಇದೆ, ರಾಗಗಳ ಬಗ್ಗೆ ಮಾಹಿತಿ ಇದೆ, ಸ್ವರಗಳು ಹೇಳ್ತಾ ಇದ್ದೀರಿ, ಆರೋಹಗಳು ಹೇಳ್ತಾ ಇದ್ದೀರಿ, ರಾಗಗಳ ಸಮಯ ಹೇಳ್ತಾ ಇದ್ದೀರಿ. ಏನೇನ್ ಜ್ಞಾನ ಕೊಡ್ತಾ ಇದ್ದೀರಪ್ಪ ಒಂದೇ ಸಮಯದಲ್ಲಿ ಅನ್ನಿಸ್ತು. ಚೆನ್ನಾಗಿ ಬಂತು, ನನಗೆ ಖುಷಿ ಆಯ್ತು. ನಾನ್ ಮರ್ತು ಬಿಟ್ಟಿದ್ದೆ, ಆದ್ರೆ 5 ನಿಮಿಷ ಅಂತ ಹೇಳಿ ಸ್ವಲ್ಪ ತಡ ಆಯ್ತು. ಶುರು ಆಗಿತ್ತು ಕಾರ್ಯಕ್ರಮ, ಅದು ನಾನು ಮಿಸ್ ಮಾಡ್ಕೊತಿದ್ರೆ ಜಾಯಿನ್ ಆಗಿದ್ರೆ. ತುಂಬಾ ಚೆನ್ನಾಗಿ ಬಂತು. ಇದೊಂದು ವಿಶಿಷ್ಟವಾದ ಪ್ರಯೋಗ ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಗುರುಗಳೇ. ಎಸ್ಪೆಷಲಿ ರಾಗಗಳ ಬಗ್ಗೆ ನಮಗೆ ಒಂದು ಪುಸ್ತಕನ ಕೊಟ್ಬಿಟ್ಟಿದ್ರು, ಅದನ್ನ ಓದಿ ಮನನ ಮಾಡ್ಕೊಂಡ್ ಬರ್ಬೇಕು ಅಂತಕ್ಕಂಥದ್ದನ್ನ ಹೇಳೋರು. ಸರ್, ನೀವು ಸಾರಿ ಕೂಡ ಸ್ವಲ್ಪ ಅವ್ರ ವಚನ ಗಾಯನ ಆದ ನಂತರ ದಯವಿಟ್ಟು ಒಂದು 5 ನಿಮಿಷ ರಾಗದ ಬಗ್ಗೆ ಹೇಳಿ ಸರ್, ದಯವಿಟ್ಟು. ಹೇಳ್ತೀನಿ. ಅಲ್ಲಿರುವ ಸ್ವರಗಳು ಯಾವುವು, ಆರೋಹ ಅವರೋಹ ಸ್ವಲ್ಪ ನೀವು ಹೇಳಿದ್ರೆ ನಮಗೆ ಅದನ್ನ ನಾಳೆ ಚೆನ್ನಾಗಿರುತ್ತೆ. ಸರಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ, ಅಭಿಪ್ರಾಯಕ್ಕಾಗಿ. ಮುಂದೆ ಶಿವಪ್ರಕಾಶ್ ಅವರು ಮಾತಾಡ್ಬೋದಾ?
ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಹೇಳಿ ಸರ್. ತುಂಬಾ ಇಂದಿನ ಕಾರ್ಯಕ್ರಮ ತುಂಬಾ ಸೊಗಸಾಗಿತ್ತು. ತಾವು ಕೊಟ್ಟಂತ ವಿಶ್ಲೇಷಣೆ ಬಹಳ ಅದ್ಭುತವಾದಂತ ವಿಶ್ಲೇಷಣೆ. 2 ವಚನಗಳಿಗೆ ತಾವು ನಮ್ಮ ಡಾಕ್ಟರ್ ಹೇಳಿದಾಗೆ ಅಲ್ಲಮ ಪ್ರಭುಗಳ ವಚನಗಳ ವಿಶ್ಲೇಷಣೆ ಕಬ್ಬಿಣದ ಕಡ್ಲೆಯನ್ನ ತಿನ್ನುವಂಥದ್ದು. ಅಲ್ಲಿ ಬುದ್ಧಿ ಮುಕ್ಕಾಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ನಿಮ್ಮ ಇವತ್ತಿನ ವಿಶ್ಲೇಷಣೆಯನ್ನು ಕೇಳಿದಾಗ ನನಗೆ ಬೆಳಗಿನ ವಚನಗಳಿಗೆ ಮತ್ತೊಂದು ಡೆಫಿನೇಷನ್ ಅಂತ ನಾವು ಹೇಳ್ತೇವೆ, ಆ ಡೆಫಿನೇಷನ್ ಸಿಕ್ತು. ಪಾರಿಭಾಷಿಕ ಶಬ್ದಗಳನ್ನ ಮೀರಿ ನಿಲ್ಲುವುದೇ ಬೆಳಗಿನ ವಚನಗಳು ಅನ್ನುವಂಥದ್ದು. ಅಂದ್ರೆ ನೀವು ಒಂದು ಕಡೆ ಅಗ್ನಿಯನ್ನ ಆತ್ಮದ ಜ್ಞಾನಕ್ಕೆ ಹೋಲಿಸ್ತೀರಿ, ಆದ್ರೆ ಅದೇ ಅಗ್ನಿಯನ್ನ ಅಲ್ಲಮರು ತಮ್ಮ ವಚನದಲ್ಲಿ ದೇಹದ ಕಾಮನೆಗಳಿಗೆ ಹೋಲಿಸ್ತಾರೆ. ಹಾಗಾಗಿ ಪಾರಿಭಾಷೆಗಳ ಶಬ್ದಗಳನ್ನ ಮೀರಿ ನಿಲ್ಲುವುದು ಬೆಳಗಿನ ಒಂದು ಬಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು 2ನೇ ವಚನದಲ್ಲಿ ನನಗೆ ಸ್ವಲ್ಪ ಗೊಂದಲ ಇದೆ. ನೀವು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ವಿವರಿಸಿದ್ದೀರಿ. ಆದ್ರೆ ನಾವೇನು ಸಾಮಾನ್ಯವಾಗಿ ಲಿಂಗಾಂಗ ಯೋಗ ಅಂತೇಳಿ ಮಾತಾಡ್ತೇವೆ, ಆ ಲಿಂಗಾಂಗ ಯೋಗದಲ್ಲಿ ತನು ಮನ ಲಿಂಗದಲ್ಲಿ ಧ್ಯಾನವಾಗುವಾಗ ನಮ್ಮ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳು ಕಾರಣ ಶರೀರದವರೆಗೆ ಬೆರೆತು ಹೋಗ್ತವೆ. ಆದ್ರೂ ಕೂಡ ಭೌತಿಕ ದೇಹ ಅನ್ನುವಂಥದ್ದು ಇಲ್ಲಿ ಇರುತ್ತೆ. ಅದು ಎಂತ ಸ್ಥಿತಿ? ಅದನ್ನ ನಾವು ಏನು ಕರಿಬಹುದು? ಅದು ಸ್ಥೂಲ ಶರೀರವಂತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಸೂಕ್ಷ್ಮ ಶರೀರವೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಶರೀರದೊಳಗೆ 2 ಶರೀರಗಳು ಬರೆಯುವಂತಹ ಒಂದು ಕ್ರಿಯೆಯನ್ನ ಪ್ರಾಯಶಃ ಈ 3 ದೇಹದ ಹಂತಗಳು ಅಲ್ಲಿ ಯಾವ ಹಂತಗಳು ಅಂತೇಳಿ ಕರಿಬೇಕು ಅನ್ನುವಂಥದ್ದು ನನ್ನ ಇಂದಿನ ಜಿಜ್ಞಾಸೆ. ಇದಕ್ಕೆ ನೀವು ಆನಂತರ ಉತ್ತರ ಕೊಡ್ಬೋದು ಸರ್. ಮತ್ತೆ ಅನುಪಮ ಪಾಟೀಲ್ ಅವರು ಕೂಡ ಬಹಳ ಅದ್ಭುತವಾಗಿ ತಮ್ಮ ವಚನ ಗಾಯನವನ್ನ ಇಲ್ಲಿ ಮಾಡಿದ್ದಾರೆ. ಅವರು ಬಸವಣ್ಣನವರ ವಚನವನ್ನ ಬಹಳ ದೀರ್ಘವಾಗಿ ಅದರಲ್ಲಿ ಬರುವಂತಹ ಅನೇಕ ವಿಷಯಗಳನ್ನ ಬಹಳ ಸೂಕ್ತವಾಗಿ ವಿವರಿಸಿದ್ದಾರೆ. ಇದನ್ನು ಕೂಡ ನಾನು ಬಸವಣ್ಣನವರ ಒಂದು ಬೆಳಗಿನ ವಚನ ಅಂತೇಳಿ ತೆಗೆದುಕೊಳ್ತೇನೆ. ಬಸವಣ್ಣನವರು ತಮ್ಮ ಸಾಮಾಜಿಕ ಕಳಕಳಿಯ ವಚನಗಳಿಗೆ ಪ್ರಸಿದ್ಧಿ. ಹಾಗೆಯೇ ಕೂಡ ಬಸವಣ್ಣವರು ಹಲವಾರು ವಚನಗಳನ್ನ ಬೆಳಗಿನ ವಚನಗಳನ್ನಾಗಿ ಬರೆದಿದ್ದಾರೆ. ಬಸವಣ್ಣನವರ ಈ ವಚನವೂ ಕೂಡ ಅಷ್ಟು ಸುಲಭವಾಗಿ ಅರ್ಥವಾಗುವಂತದ್ದಲ್ಲ. ಯಾಕೆಂದ್ರೆ ಅವರು ಪ್ರಾಣಿಗಳ ಪಾರಿಭಾಷಿಕ ಶಬ್ದದಿಂದ ಒಂದು ತತ್ವವನ್ನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಈ 3 ವಚನಗಳಲ್ಲಿ, ಇಂದಿನ ವಿಶ್ಲೇಷಣೆಯಾದ 3 ವಚನಗಳಲ್ಲಿ ಒಂದು ಸಾಮಾನ್ಯವಾದ ಎಳೆಯನ್ನ ನಾನು ಕಾಣ್ತಾ ಇದ್ದೇನೆ. ಭ್ರಮೆಯನ್ನ, ಮಾಯವನ್ನ ಬಿಡಿಸಿಕೊಳ್ಳದೆ ಮನಸ್ಸು ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ ಅನ್ನುವಂಥದ್ದು 3 ವಚನಗಳ ಒಂದು ಆಶಯ ಆಗಿದೆ, ಅಥವಾ ಮೂಲಭೂತವಾದಂತಹ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಮನುಷ್ಯನನ್ನ ಬಂಧಿಸುವಂತಹ ಮಾಯೆಯನ್ನ ಗೆಲ್ಲುವ ರೀತಿಯನ್ನ 3 ವಚನಕಾರರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಇದರಿಂದ ಬಿಡುಗಡೆ ಕೊಳ್ಳದೆ, ಈ ಭವದಿಂದ ಬಿಡುಗಡೆ ಹೊಂದದೆ ಪರಮಾತ್ಮನ ಸಾನ್ನಿಧ್ಯ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ 3 ವಚನಗಳಲ್ಲಿ ಏಕತಾನವಾಗಿ ಹರಿದಂತಹ ಒಂದು ಎಳೆಯಾಗಿ ನನಗೆ ಗೋಚರಿಸ್ತಾ ಇದೆ. ಇಷ್ಟು ಮಾತನ್ನ ಹೇಳಿ ನಾನು ನನ್ನ ವಿಶ್ಲೇಷಣೆಗೆ, ನನ್ನ ಅಭಿಪ್ರಾಯಕ್ಕೆ ಮುಕ್ತಾಯ ಹಾಡ್ತಿದ್ದೇನೆ. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸರ್. ಷಣ್ಮುಖ ಶಿವಯೋಗಿಗಳ ಆ ವಚನದಲ್ಲಿ ಇರೋದೇ 3 ಶರೀರಗಳ ಶುದ್ಧಿಯನ್ನ ಹೇಳುವಂತ ಒಂದು ತತ್ವ ಸಿದ್ಧಾಂತ. ನೀವು ಕೇಳಿದಂತ ಪ್ರಶ್ನೆ ಬಹಳ ಸರಳವಾಗಿದೆ ಮತ್ತು ಅಪ್ರೋಪ್ರಿಯೇಟ್ ಆಗಿದೆ ಅಂತಕ್ಕಂಥ 3 ಶರೀರಗಳ ಶುದ್ಧತೆಯನ್ನ ಈ ವಚನ ತಿಳಿಸ್ಕೊಡ್ತದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಮುಂದೆ ಸತೀಶ್ ಇಟಗಿ ಅವ್ರು ಮಾತಾಡಬೇಕು. ಡಾಕ್ಟರ್ ನೀಲಾಂಬಿಕಾ ಅಕ್ಕ ಅವರು ಕೊನೆಗೆ ಕೊಡ್ತೀನಿ, ಯಾಕಂದ್ರೆ ಕೊನೆಗೆ ಈ ಸಮಗ್ರ ಚಿತ್ರಣವನ್ನ ಅವರು ಸಮರೈಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಚಿಂತನೆಗೋಸ್ಕರ. ಇಟಗಿ ಸರ್ ಮಾತಾಡಿ ಸರ್. ಶರಣಾರ್ಥಿಗಳು ಎಲ್ಲರಿಗೂ. ಓಕೆ. ಇವತ್ತಿನ ವಚನ ಗಾಯನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಚೆನ್ನಾಗಿ ಕೇಳಿದೀವಿ. ಇದ್ರ ಬಗ್ಗೆ ನಾನು ಹೇಳುವಷ್ಟು ಪರಿಣಿತನಲ್ಲ. ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಿರಂತರವಾಗಿ ಕಾರ್ಯಕ್ರಮ ಜರುಗಲಿ, ನಮಗೆ ಭಾಗವಹಿಸುವಂತ ಅವಕಾಶ ಸಿಗಲಿ ಎಂದು ಹಾರೈಸಿ ಕೊಟ್ಟ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಗುರುಗಳೇ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹಮೀದಾ ಬೇಗಂ ಇದ್ರು, ಅವರು ಲೆಫ್ಟ್ ಆಗಿದ್ದಾರೆ. ನನಗೆ ಇಲ್ಲಿ ಬರೀ ಫೋನ್ಗಳ ಹೆಸರುಗಳು ಕಾಣ್ತಾ ಇದೆ. ಲಾವಾ ಅಂತಿದೆ, ವಿವೋ ಅಂತಿದೆ. ಮುರುಗಪ್ಪ ಸರ್ ಇದ್ದಾರೆ, ಮಾತಾಡ್ತೀರಾ ಸರ್? ಸರ್ವರಿಗೂ ಶರಣಾರ್ಥಿಗಳು.
ನಾನು ಮುರುಗಪ್ಪ ಕುಪ್ಸದ್, ಈಗ ಸದ್ಯ ಅಮೆರಿಕದಿಂದ ಮಾತನಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಬಂತು. ಈ ಸಂಗೀತದ ವಿಷಯದಲ್ಲಿ ನಾನು ಇನ್ನೂ ಅಂಬೆಗಾಲಿಡುವ ಮಗು, ಹೀಗಾಗಿ ಅದರ ಬಗ್ಗೆ ನಾನು ಯಾವ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಹಳ ಸೊಗಸಾಗಿ ಈ ಒಂದು ಎಲ್ಲಾ ಕಲಾವಿದರು ತಮ್ಮ ಒಂದು ಸಂಪೂರ್ಣವಾಗಿ ಒಂದು ನಮ್ಮೆಲ್ಲರಿಗೂ ತಿಳಿಯುವ ಹಾಗೆ ಒಂದು ತಮ್ಮ ಒಂದು ಕಲಾ ಪ್ರದರ್ಶನವನ್ನು ನಮಗೆ ಮಾಡಿದ್ದಾರೆ. ನಾವು ಇನ್ನಷ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಕೇಳಬೇಕು ಅನ್ನುವಂಥ ಉತ್ಸುಕತೆ ಬರೋ ಹಾಗೆ ತಾವು ಮಾಡಿದ್ದೀರಿ. ಮತ್ತೆ ಇವತ್ತಿನ ಒಂದು ವಿಶಿಷ್ಟತೆ ಅಂದ್ರೆ ಎಲ್ಲಾ ಮೂರು ವಚನಗಳು ಬೆಡಗಿನ ವಚನಗಳನ್ನೇ ಹುಡುಕಿ ತಂದಿದ್ದೀರಿ. ಜನಸಾಮಾನ್ಯರಿಗೆ ತಿಳಿಯುವಂತ ಸಾಮಾನ್ಯ ವಚನಗಳಾಗಿದ್ರೆ ಅದೊಂದು ಬೇರೆ, ಆದ್ರೆ ಅದನ್ನು ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟದ ಕೆಲಸ. ಈಗಾಗಲೇ ಅವರು ಹೇಳಿದ ಹಾಗೆ ಈ ಕಬ್ಬಿಣದ ಕಡಲೆಯನ್ನ ನೀವು ಸುಲಿದ ಬಾಳೆಹಣ್ಣಿನ ಹಾಗೆ ಕಮ್ಮಾರ್ ಸರು ಮತ್ತು ಅನುಪಮಾ ಪಾಟೀಲ್ ರವರು ಬಹಳ ಎಲ್ರಿಗೂ ನಮಗೆ ಅದರ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನ ಎಲ್ಲ, ಅದರಲ್ಲಿ ಯಾವುದೇ ನಮ್ಮ ಸಂಶಯ ಉಳಿಯದ ಹಾಗೆ ತಿಳಿಸಿಕೊಟ್ಟಿದ್ದೀರಿ. ನಾವು ಇನ್ನಷ್ಟು ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ತಮ್ಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಶರಣ ಸಮರ್ಪಣೆಯನ್ನು ಮಾಡ್ತಾ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶರಣಾರ್ಥಿಗಳು ಮುರುಗಪ್ಪ ಸರ್ ಅವರೇ, ಸುಂದರವಾದಂಥ ಚಿಂತನಾಶೀಲ ಅಭಿಪ್ರಾಯವನ್ನು ಮಂಡಿಸಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ಡಾಕ್ಟರ್ ನೀಲಾಂಬಿಕಾ ಅಕ್ಕ ಅವರು ಮಾತನಾಡಬೇಕು. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಸರ್, ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ. 2 ವಾರಗಳಂತೆ ಈ ವಾರ ಸಹ ಮೂಡಿ ಬಂದದ್ದು. ಆದರೆ ಅವ್ವ ಅವರು ಹೇಳಿದಂತೆ ಹಾಡಿನ ಸ್ಪಷ್ಟತೆ ಇರಲಿಲ್ಲ. ಅದಕ್ಕೆ ಅದರದೇ ಆದಂತಹ ಕೆಲವೊಂದು ತಾಂತ್ರಿಕ ಕಾರಣಗಳಿದಾವೆ ಅನ್ನೋದನ್ನು ಒಪ್ಕೊಳ್ಬೇಕಾಗ್ತದೆ. ಅವರು ಫೈನ್ ಹಾಡಿದ್ದಾರೆ, ಆದರೆ ನಮಗೆ ಮಾತ್ರ ಸರಿಯಾಗಿ ಕೇಳಿ ಬರಲಿಲ್ಲ. ಆದ್ರ ಆ ರಾಗದಲ್ಲಿ ಒಂದು ತನ್ಮಯತೆ ಇತ್ತು, ಒಂದು ಸೌಂದರ್ಯ ಇತ್ತು ಅನ್ನುವುದನ್ನು ಮಾತ್ರ ನಾನು ಗಮನಿಸಿರುವೆ. ಇನ್ನು ಒಬ್ಬ ಇಂಜಿನಿಯರ್ ಇವತ್ತ ಪ್ರವಚನಕಾರ ಹೇಗೆ ಆದ್ರು ಅನ್ನೋದನ್ನ ನೂಲಿ ಸರ್ ಅವರು, ನಮ್ಮ ಶಿವಪ್ರಕಾಶ್ ಸರ್ ಅವ್ರು ಹೇಳಿದಂತೆ ನಾನು ಕೂಡ ಹೇಳಬಲ್ಲೆ. ನಿಜವಾಗಿಯೂ ಸರ್, ಈ ಕರ್ನಾಟಕದ ಎಲ್ಲ ಇಂಜಿನಿಯರ್ಸ್ ನಿಮ್ಮ ಹಾದಿ ಹಿಡಿದು ಹೊರಟ್ರೆ ವಚನ ಸಾಹಿತ್ಯ ಕೂಡ ಇಂಜಿನಿಯರಿಂಗ್ ಒಂದು ಸಬ್ಜೆಕ್ಟ್ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಅದು ಕಾಕತಾಳಿಯೋ ಏನೋ ಎನ್ನುವಂತೆ ನನ್ಗೆ ಗೊತ್ತಿಲ್ಲ, ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಅಪ್ಪ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದು ನಾನು ಇಲ್ಲಿ ಫೈನಲೈಸ್ ಮಾಡ್ತಾ ಕುಂತಿದ್ದೇನೆ. ಕಾಯಕ ಪರಿಣಾಮಿ ಎನ್ನುವಂತಹ ನಮ್ಮ ಭಾಲ್ಕಿ ಅಪ್ಪ ಅವರ ಪುಸ್ತಕದಲ್ಲಿ ಆ ಲೇಖನ ಬಂದಿದೆ. ಆ ಲೇಖನದ ಹೆಸರು ಏನು ಅಂತಂದ್ರೆ ಶೈಕ್ಷಣಿಕ ಕ್ರಾಂತಿ ಮತ್ತು ಬಸವಾದಿ ಪ್ರಮಥರು ಅಂತ ಆ ಲೇಖನದ ಹೆಸರು. ಅಲ್ಲಿ ಅಪ್ಪ ಅವರು ಬರಿತಾ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಸರ್. ಕರ್ನಾಟಕದಲ್ಲಿರುವ ಹಳೆಯ ಶಿಕ್ಷಣ ಸಂಸ್ಥೆಗಳೆಲ್ಲ ದಾಸೋಹ ಭಾವದಿಂದ ಹುಟ್ಟಿಕೊಂಡಿವೆ. ಮುಂದೆ ಈ ದಾಸೋಹ ಸಂಸ್ಥೆಗಳು ಬೆಳೆದಂತೆ ಒಂದು ವೈಜ್ಞಾನಿಕ ಮನೋಭಾವ ಆ ದಾಸೋಹಂ ತತ್ವದಲ್ಲಿ ಬಂದ್ರೆ ಇನ್ನೂ ಶಿಕ್ಷಣ ಸಂಸ್ಥೆಗಳು ಮೇಲ್ಮಟ್ಟಕ್ಕೆ ಹೋಗುತ್ತವೆ ಅಂತ ಒಂದು ಲೇಖನ ಬರೆದಿದ್ದಾರೆ, ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಬಹುಶಃ ನೀವು ಆಡಿದಂತಹ ಮಾತುಗಳನ್ನು ಕೇಳಿದಾಗ ನಿಜವಾಗಿಯೂ ಕೂಡ ವಚನ ಸಾಹಿತ್ಯಕ್ಕೆ ಈ ವೈಜ್ಞಾನಿಕ ಪರಿಕಲ್ಪನೆ ಬರ್ತದೆ. ಕೇವಲ ಅಲ್ಲಿ ಇಲ್ಲಿ ಕುಂತು ಹೇಳುವಂತವ್ರು ಜನರಿಗಿಂತ ನಿಮ್ಮಂತ ವಿಜ್ಞಾನಿಗಳು ಮಾತನಾಡಿದರೆ, ಮರಿ ವಿಜ್ಞಾನಿಗಳಲ್ಲಿ ಈಗಾಗಲೇ ಶಿವಪ್ರಕಾಶ್ ಸರ್ ಆಗ್ಲಿ, ಈಗ ನೂಲಿ ಸರ್ ಅವ್ರಾಗ್ಲಿ, ಇಂಥ ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲ ಇದ್ರ ಬಗ್ಗೆ ಇವತ್ತ ಹುರುಪಿನಿಂದ ಮುಂದೆ ಬಂದಾಗ ಅದಕ್ಕೊಂದು ಮೆರುಗು ಬರುವುದರಲ್ಲಿ ಸಾಧ್ಯತೆಗಳಿದಾವೆ ಅನ್ನುವಂತ ಮಾತನ್ನ ಹೇಳ್ತಾ
ಅಲ್ಲಮ ಪ್ರಭುದೇವರು ಷಣ್ಮುಖ ಸ್ವಾಮಿ ಅನ್ನುವಂತ ಶಬ್ದ ಬೇಡ ಅಂತ ಷಣ್ಮುಖ ಶಿವಯೋಗಿಗಳು ಅವ್ರಿಗೆ. ಮತ್ತು ಅವರ ಹೆಸರಿನ ವಚನಗಳಲ್ಲೆಲ್ಲ ಷಣ್ಮುಖ ಸ್ವಾಮಿ ಅಂತ ಎಲ್ಲಿ ಇಲ್ಲ. ಇದು ಓನ್ಲಿ ಮತ್ತೆ ನಾವು ಆ ಗೂಗಲದಲ್ಲಿ ನಾನು ನೋಡಿದೆ, ಯಾಕೆ ಬಳಸ್ಲತ್ತಾರ ಷಣ್ಮುಖ ಸ್ವಾಮಿ ಅಂತ ಹೇಳಿ ನೋಡಿದಾಗ ಗೂಗಲದಲ್ಲಿ ಷಣ್ಮುಖ ಸ್ವಾಮಿ ಅಂತಿದೆ. ಆದರೆ ಅವರ ಕುರಿತು ಬರೆದಂತಹ ಅಥವಾ ಅವ್ರ ಹೆಸರೇ ಏನಿದೆ ಅಂದ್ರೆ ಷಣ್ಮುಖ ಶಿವಯೋಗಿಗಳಿದೆ. ಸ್ವಾಮಿಗೂ ಶಿವಯೋಗಿಗೂ ಬಹಳ ವ್ಯತ್ಯಾಸ ಇದೆ. ಅದು ನೀವು ಅವರ ವಚನ ಏನು ಮಾಡಿದಿರಿ ಸರ್, ಅದರಲ್ಲಿನೇ ನಮ್ಗೆ ಗೊತ್ತಾಗ್ತದೆ ಷಣ್ಮುಖ ಶಿವಯೋಗಿಗಳು ಯಾವ ರೀತಿ ಶಿವಯೋಗ ಸಾಧನೆ ಮಾಡಿದವರು ಆಗಿದ್ರು ಅನ್ನುವಂತಹದ್ದು. ತಾವೊಂದು ಅಭಿಪ್ರಾಯಕ್ಕೆ ಬಂದ್ರಿ, ಬಹಳ ಅರ್ಥಪೂರ್ಣ ಅಭಿಪ್ರಾಯ. ಬಸವಾದಿ ಶಿವಶರಣರ ನಂತರ ಅವರ ತತ್ವವನ್ನ ಗಹನವಾಗಿ ವಿಚಾರ ಮಾಡಿ, ಗಹನವಾಗಿ ಬರೆದು, ಗಹನವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಂತಹ ಮಹಾಶರಣರು, ಮಹಾಶಿವಯೋಗಿಗಳು. ಅವರು ಶಿವಯೋಗಿಗಳು, ಅವರು ಸ್ವಾಮಿ ಅಲ್ಲ. ಅವರು ಅಂಗಲಿಂಗ ಸಮರಸಗೊಳಿಸಿಕೊಂಡವರು. ಅಂತಹ ಷಣ್ಮುಖ ಸ್ವಾಮಿ ಅನ್ನುವ ಶಬ್ದ ಬೇಡ, ಷಣ್ಮುಖ ಶಿವಯೋಗಿ ಅನ್ನುವ ಶಬ್ದ ಇರ್ಲಿ ಅನ್ನುವಂತಹ ಮಾತು, ಬಸವಣ್ಣ ಅನ್ನುವಂತಹ ಮಾತು. ಈಗ ನನ್ನ ಪ್ರಶ್ನೆ ಈಗ ನಿಮ್ಮೆಲ್ಲರಿಗೆ, ಇವು ಬೆಳಗಿನ ವಚನಗಳು ಹೇಗೆ ಅಂತ ನಮ್ಮ ಅನುಪಮಾ ಸಹೋದರಿ ಹೇಳಿದಂತ ಒಂದು ಮೊಲಕ್ಕೆ ನಾಯಿ 9 ಬೆಳಗಿನ ವಚನ ಹೆಂಗಾಗುತ್ತೆ ಇದು ಅಂತ. ಇದು ಅತ್ಯಂತ ಸರಳ. ಸಂಸಾರ ಹೇಯ ಸ್ಥಳ ಅಂದ್ರಲ್ಲ, ಅದು ಕರೆಕ್ಟ್ ಇದೆ. ಸಂಸಾರ ಹೇಯ ಸ್ಥಳದಲ್ಲಿ ನಿಂತು ಮಾತನಾಡಿದ್ದಾರೆ ಅನ್ನುವಂತಹದನ್ನು ಒಪ್ಪಿಕೊಳ್ಳೋಣ. ಆದ್ರೆ ಇದು ಬೆಳಗಿನ ವಚನ ಆಗ್ಲಿಕ್ಕೆ ಇದು ಸಾಧ್ಯ ಇಲ್ಲ. ಬೆಳಗಿನ ವಚನ ಆಗುವುದಕ್ಕೆ ಇದು ಸಾಧ್ಯ ಇಲ್ಲ ಅನ್ನುವಂತಹ ಮಾತು. ಇದು ಭಕ್ತ ಸ್ಥಳದಲ್ಲಿ ನಿಂತು, ಆ ಸಂಸಾರ ಹೇಯ ಸ್ಥಳ ಅಲ್ಲೇ ಬರ್ತದೆ ಅದು. ಆ ಭಕ್ತ ಸ್ಥಳದಲ್ಲಿ ನಿಂತು ಮುಂದಿನ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಮನಸ್ಸು ಯಾವ ರೀತಿ ಚಂಚಲಗೊಳ್ಳುತ್ತದೆ. ಈ ಒಂದೇ ದೇಹಕ್ಕೆ 9 ನಾಯಿಗಳು, ಮತ್ತಿವು ಒಂದಲ್ಲ ಎರಡಲ್ಲ 9 ನಾಯಿಗಳು. ಮತ್ತ ಅಕ್ಕ ಒಂದು ವಚನ ನಿಮ್ಗೆ ಗೊತ್ತಿರ್ಬೋದು ನಿಮ್ಗೆ, ಹಸಿವೆ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅತ್ಯವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತ ಅಕ್ಕ ಮಹಾದೇವಿಯವರು ಒಂದು ವಚನದಲ್ಲಿ ಬರೆದಿದ್ದು ನಮ್ಗ ಆ ಸಂದರ್ಭದಲ್ಲಿ ನೆನಪಾಯ್ತು ಸರ್. ಹಸಿವೆ ನೀನು ನಿಲ್ಲು ನಿಲ್ಲು, ಎಲ್ಲವನ್ನ ಅಕ್ಕ ಒಂದು ಕಡೆ ನಿಲ್ಲಿಸ್ಬಿಡ್ತಾರೆ. ನೀವೆಲ್ಲರೂ ಇಲ್ಲಿ ನಿಲ್ರಿ. ಯಾಕೆ ಅಂದ್ರೆ ನನಗೆ ಏನಾಗ್ಯದ ಅಂದ್ರ ಆ ಮೂಲ ತತ್ವ ಏನಿದೆಯಲ್ಲ, ಅದು ಚನ್ನಮಲ್ಲಿಕಾರ್ಜುನ ಎನ್ನುವ ಅಂಗಲಿಂಗ ಸಮರಸ ಏನ್ ಮಾಡ್ಕೊಳ್ಬೇಕಾಗ್ಯದಲ್ಲ, ಆ ಸಮರಸದಲ್ಲಿ ನಾನು ಏನಾಗ್ಬೇಕಾಗ್ಯದ, ನಾನು ಐಕ್ಯಗೊಳ್ಬೇಕಾಗ್ಯದ. ನೀವ್ ಇಲ್ಲೇ ನಿಲ್ರಿ ಅಂತ ತಿಳ್ಕೊಂಡು ಅಕ್ಕ ಅವರನ್ನ ಆ ಎಲ್ಲವನ್ನ ಅಲ್ಲೇ ನಿಲ್ಲಿಸಿ ಹೊರಟಿರುವಂತೆ ಇಲ್ಲಿ ಬಸವಣ್ಣನವರು ಸಹ ಇದನ್ನೇ ಹೇಳ್ತಾರ. ಒಂದು ಮೊಲಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಮೊಲಕ್ಕ ನಾಯಿ 9 ಬೆನ್ನಟ್ಟದು ಅಂದ್ರೆ ನಾಯಿ ಹಣಿಬರಿ ಏನಾಗ್ಬಹುದು ಲೆಕ್ಕ ಹಾಕಿಡು, 9 ನಾಯಿಗಳು. ಹಂಗ ಈ ಮಾನವನಿಗೂ ಕೂಡ ಕಾಮ ಕ್ರೋಧಾದಿ ಈ ಅಷ್ಟಮದಗಳು, ಅರಿಷಡ್ ವರ್ಗಗಳು, ಸಪ್ತ ವ್ಯಸನಗಳು, ಇವು 1 2 ಇವೆಲ್ಲವನ್ನ ಶರಣರು, ಬಸವಾದಿ ಶರಣರು ಪ್ರತಿಪಾದಿಸಿದ್ದಾರೆ. ಅದಕ್ಕಾಗಿ ಇದು ಒಂದು ಸಂಸಾರ ಹೇಯ ಸ್ಥಳವಾಗಿದ್ದು ಭಕ್ತ ಸ್ಥಳದಲ್ಲಿ ನಿಂತಹ ಒಬ್ಬ ಸಾಧಕನ ಮಾನಸಿಕ ಸ್ಥಿತಿ ಹೇಳ್ತದೇನೋ ಅನ್ನುವಂತಹ ಮಾತು. ಆದರೂ ಕೂಡ ಅನುಪಮ ಬಹಳ ಅರ್ಥಪೂರ್ಣವಾಗಿ ಅದಕ್ಕೊಂದು ನ್ಯಾಯವನ್ನ ಒದಗಿಸಿ ಕೊಟ್ಟರು ಅನ್ನುವುದರಲ್ಲಿ 2 ಮಾತಿಲ್ಲ. ಈಗ ನಿಮ್ಮಲ್ಲಿ ಬಂದಾಗ ನೀವು ಯೋಗ ಅಂತ ಹೇಳಿದಾಗ ನನ್ನ ಕಿವಿಗಳು ನಿಮಿರಿದು, ಸರ್ ಯೋಗ ಬಗ್ಗೆ ಏನ್ ಹೇಳ್ತಾರ ಅನ್ನುವಂಥದ್ದು. ಆದ್ರೆ ನನ್ನ ಒಳ ಮನಸ್ಸು ಬರೋಬ್ಬರಿ ಹೇಳ್ತಿತ್ತು ಅಂದ್ರ ಅವ್ರು ಯೋಗವನ್ನ ಇವತ್ತಿನ ಯೋಗ ಅನ್ನೋದೇ ಇಲ್ಲ, ಅವರು ಶಿವಯೋಗಕ್ಕೆ ಒಯ್ತಾರೆ ಅಂತ. ನಿಜವಾಗಿಯೂ ಸರ್, ತಾವು ಆ ಲಿಂಗಾಂಗ ಸಾಮರಸ್ಯ ಮಾಡಿಕೊಳ್ಳುವಂತಹ ಒಂದು ಶಿವಯೋಗದ ಸ್ಥಿತಿ ಏನಿದೆಯಲ್ಲ, ಆ ಸ್ಥಿತಿಯನ್ನೇ ತಾವು ಯೋಗ ಅಂತ ಕರೆದದ್ದು. ಇಲ್ಲಿ ಒಂದು ಗಮನಿಸ್ಬೇಕಾದದ್ದು, ಆ ವಚನದಲ್ಲಿ ಪಂಚಭೂತಗಳಲ್ಲಿ 3 ಅವರು ತೆಗೆದುಕೊಂಡು ಬಂದಿದ್ದಾರೆ. ಅಗ್ನಿ, ವಾಯು, ಉದಕ. ಭೂಮಿ, ಆಕಾಶ ಅವರು ತೆಗೆದುಕೊಂಡು ಬಂದಿಲ್ಲ. 3 ಮಾತ್ರ ತೆಗೆದುಕೊಂಡು ಬಂದಾರ. ಯಾಕೆ ತೆಗೆದುಕೊಂಡಾರ ನೋಡ್ರಿ, ಇಲ್ಲಿ ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆವಲ್ಲಿ, ವಾಯುವ ಹಿಡಿವಲ್ಲಿ, ಯೋಗದ ಹೊಲವ ನೀವೆತ್ತಬಲ್ಲಿರೋ. ಅಂದ್ರೆ ಶಿವಯೋಗದ ಒಂದು ಸಾಧನೆಯಿಂದ ಈ ಅಗ್ನಿ, ನೀರು, ವಾಯು
ಇಂತಹ ಪಂಚಭೂತಗಳನ್ನು ಸಹ ನಾವು ಏನ್ ಮಾಡಬಹುದು ಅಂತಂದ್ರ ಹಿಡಿದಿಡಬಹುದು. ಎಲ್ಲವನ್ನ ಬಿಟ್ಟು ಪ್ರಪಂಚವನ್ನ ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿಯಾಗಿ ಏನೆಲ್ಲವನ್ನು ಸಾಧಿಸಬೇಕು ಅನ್ನುವಂತಹ ಅರ್ಥ ಇದಲ್ಲ. ಬುದ್ಧನಿಗೂ ಕೂಡ ಪ್ರಾರಂಭದಲ್ಲಿ ಇದು ಎಡವ್ಯದ. ಬುದ್ಧನಿಗೂ ಕೂಡ ಪ್ರಾರಂಭದಲ್ಲಿ ಎಡವಿತ್ತಿದು. ಆದ್ರೆ ಶರಣರು ಅದಕ್ಕೆ ಸ್ಪಷ್ಟವಾದ ಮಾರ್ಗವನ್ನ ಕಂಡುಕೊಂಡ್ರು. ಬುದ್ಧ ತಾನೆಲ್ಲ ಸಾಧನೆಯನ್ನ ಮಾಡಿ 5 ಮನೆಗಳಿಗೆ ದಿನಾಲು ಭಿಕ್ಷೆ ಬೇಡ್ತಾ ಇದ್ರು. ಭಿಕ್ಷೆ ಬೇಡ್ತಾ ಬುದ್ಧ ಎಲ್ಲಿಗೆ ಬಂದ್ರು ಅಂದ್ರ ಬುದ್ಧ ತನ್ನ ಮನೆಗೆ ಬಂದ್ರವ್ರು. ಆ ಬುದ್ಧನಿಗೆ ಪ್ರಸಾದ ನೀಡ್ಬೇಕು ಅಂತ ಹೆಂಡತಿ ತಾಟಿನೊಳಗೆ ಪ್ರಸಾದವನ್ನ ಹಿಡ್ಕೊಂಡು ಬಂದು ನೋಡ್ತಾಳೆ ಗಂಡ ಬುದ್ಧ. ಆಕೆ ಒಳಗ ಅವರು ಗಂಡ ಅಂತ ಭಾವನೆ ಇಲ್ಲ, ಬುದ್ಧನ ದೇವರಂತೂ ಅದನ್ನ ಮೀರಿ ನಿಂತಿದ್ದಾರೆ. ಆದ್ರೂ ಕೂಡ ಹೆಂಡತಿ ಬುದ್ಧನಿಗೆ ಒಳಗೆ ಕರೆದು ಸ್ವಲ್ಪ ಒಳಗೆ ಬನ್ನಿ ಅಂತ ಹೇಳಿ ಕರೀತಾರೆ. ಅವ್ರು ಒಳಗೆ ಬಂದು ಕೂಡ್ತಾರೆ. ಒಂದು ಪ್ರಶ್ನೆ ಹಾಕ್ತಾಳಲ್ಲಿ ಬುದ್ಧನ ಹೆಂಡತಿ, ನೀವು ಹೊರಗೆ ಹೋಗಿ ಏನ್ ಇವತ್ ಸಾಧನೆ ಮಾಡಿದ್ರಲ್ಲ, ಆ ಸಾಧನೆ ಮನೆಯೊಳಗಿದ್ದು ಮಾಡ್ಬೋದಾಗಿತ್ತಾ ಹೆಂಗ ಅಂತ ಒಂದು ಪ್ರಶ್ನೆ ಹಾಕಿದಾಗ ಬುದ್ಧ ಉತ್ತರ ಕೊಡ್ತಾರೆ, ಹೌದು, ನಾನು ಮನೆಯೊಳಗಿದ್ದು ಆ ಸಾಧನೆ ಮಾಡ್ಬೋದಾಗಿತ್ತು ಅಂತ. ಆದ್ರೆ ನಮ್ಮ ಶರಣರು ಅದನ್ನ ಈ ಮನೆಯೊಳಗಿದ್ದು ಪ್ರಪಂಚವನ್ನ ಮಾಡುತ್ತಾನೆ ಅವರು ಏನ್ ಮಾಡಿದ್ರು ಅಂದ್ರ ಈ ಶಿವಯೋಗದ ಮುಖಾಂತರ ಆ ಪಂಚಭೂತಗಳನ್ನು ಸಹ ಕಟ್ಟಿ ಹಾಕಿದ್ರು ಅನ್ನುವಂತಹ ಮಾತು. ಕದಳಿಯ ಬನವ ನಿನ್ನಲ್ಲಿ ನೀ ತಿಳಿದು ನೋಡು ಅಂತ. ಕದಳಿಯ ಬನ ನಿನ್ನಲ್ಲಿ, ಕದಳಿ ಬನ ಅಂದ್ರೆ ಅದು ಸಾಮಾನ್ಯವಾಗಿ ಹಾವು ಇತ್ಯಾದಿಗಳಿರುವಂತಹ ಒಂದು ಸ್ಥಳ, ಬಾಳೆಹಣ್ಣು ಇರುವಂತಹ ಒಂದು ಸ್ಥಳ ಒಪ್ಕೊಳ್ಳೋಣ. ಆದ್ರೆ ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಬಹುಘೋರಾರಣ್ಯ ಅನ್ನುವಂತ ಅಕ್ಕನ ವಚನ ಬಹಳ ಚೆನ್ನಾಗಿ ನೀವು ನಿರೂಪಣೆ ಮಾಡಿದ್ರಿ ಸರ್. ಆದ್ರೆ ಕದಳಿ ಎನ್ನುವಂತಹದ್ದು ಇಲ್ಲಿ ಏನದ ಅಂತಂದ್ರ ಹಾವುಗಳ ಒಂದು ವಾಸಸ್ಥಳ ಇದೆ. ಅಂತಹ ಕದಳಿ ಅಂದ್ರೆ ನಿನ್ನನ್ನು ನೀನು ತಿಳ್ಕೋಬೇಕಾಗಿದೆ. ಅರಿವು ಅನ್ನೋದು ಬಹಳ ಮುಖ್ಯ ಇದೆ. ಅರಿವೇ ಗುರು ಆಗ್ಬೇಕಾಗಿದೆ. ನನ್ನ ಕದಳಿ, ನನ್ನ ದೇಹದಲ್ಲಿರುವಂತಹ ಈ ವಿಷಯ ವಾಸನೆಗಳು ಏನದವ, ಈ ಹಾವನ್ನ ನಾನು ಏನ್ ಮಾಡ್ಬೇಕಾಗ್ಯದ, ಅದರ ವಿಷವನ್ನ ನಾನು ಹೊರಗೆ ಹಾಕ್ಬೇಕಾಗ್ಯದ. ನನ್ನನ್ನು ನಾನು ತಿಳ್ಕೋಬೇಕಾಗ್ಯದ. ಹೇಳಿದ್ರಿ ಬಹಳ ಚೆನ್ನಾಗಿ. ಆ ಮದ ಮತ್ಸರ ಬೇಡ ಇದೆಲ್ಲ ಆ ಅರಿಷಡ್ವರ್ಗಗಳ ಅಕ್ಕ ಹೇಳಿದಂತೆ ಬಸವಾದಿ ಪ್ರಮತ್ತರು ಇವುಗಳನ್ನ ಅಲ್ಲಿ ನಿಲ್ಲಿಸಿದ್ದಾರೆ ಅವುಗಳನ್ನ. ಅದಕ್ಕಾಗಿ ಈ ವಚನ ಅರಿವೇ ಗುರು ಅನ್ನುವಂತಹ ರೀತಿಯಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳಿದ್ರು ಅನ್ನುವ ಮಾತನ್ನ ಹೇಳ್ತಾ, ಸರ್ ರಿಯಲಿ ನಿಮ್ದು ಬಹಳ ಚೆನ್ನಾಗಿ ಇವತ್ತ ಮೂಡಿ ಬಂತು. ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅದನ್ನ ಕೊಟ್ರಿ. ಅದಕ್ಕಾಗಿ ತಮಗೂ ಸಹೋದರಿಗೂ ಅನಂತ ನಮನಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಶರಣಾರ್ಥಿಗಳು ಅಕ್ಕವರೇ, ಬಹಳ ಸುಂದರವಾದ ಒಂದು ವ್ಯಾಖ್ಯಾನವನ್ನು ನೀಡಿದ್ರಿ. ಬುದ್ಧನಿಗೂ ಒಂದು ಆಸೆ ಇತ್ತು, ಏನು ಅಂದ್ರೆ ಆಸೆಯನ್ನು ಬಿಡಬೇಕೆನ್ನೋ ಒಂದು ಆಸೆ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತವಾಯ್ತು. ಧನ್ಯವಾದಗಳು ಅಕ್ಕವರೇ. ಮತ್ತಾರಾದ್ರೂ ಮಾತಾಡ್ಬೋದಾ? ಇಲ್ಲ ಅಂದ್ರೆ ಒಂದು ಸಣ್ಣ ಇದನ್ನ ನನ್ನ ಟಿಪ್ಪಣಿ. ಡಾಕ್ಟರ್ ನೀಲಾಂಬಿಕಾ ಅಕ್ಕನವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ನೋಡಿ. ಅವರ ಒಂದು ಮಾತು ಬಹಳ ಇಷ್ಟು ಮೆಚ್ಚುಗೆ ಆಯ್ತು ನನಗೆ, ಮನೆಯೊಳಗಿದ್ದು ಸಾಧನೆ ಮಾಡ್ಬೇಕು ಅಂತೇಳಿ. ಇಲ್ಲಿ ಮನೆ ಅನ್ನುವುದನ್ನ ನಾವು ದೇಹ ಅಂತ ಮಾಡ್ಕೊಂಡ್ರೆ ಅದರ ಅರ್ಥದ ವ್ಯಾಪಕತೆ ಬಹಳಷ್ಟು ಹೆಚ್ಚುತ್ತೆ. ದೇಹದಲ್ಲಿದ್ದುಕೊಂಡೇ ಪರಮಾತ್ಮ ಇರೋದು ಮನೆಯಲ್ಲಿ. ದೇಹದಲ್ಲಿದ್ದುಕೊಂಡೇ ನಾವು ಸಾಧನೆಯನ್ನು ಮಾಡಬೇಕು. ದೇಹವನ್ನು ಹೊರತು ಯಾವ ಸಾಧನೆಯೂ ಸಾಧ್ಯವಿಲ್ಲ. ಲಿಂಗೈಕ್ಯ ಇವೆಲ್ಲ ಕೇವಲ ಪರಿಕಲ್ಪನೆಗಳು. ದೇಹವಿದ್ದಾಗ ಮಾತ್ರ ನೀವೇನೋ ಸಾಧನೆ ಮಾಡ್ತೀರೋ ಅದೇ ನಿರವಾದ ಶರಣ ಸಾಧನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲ ಸತ್ಯವಾಗಿದೆ ಸರ್, ಇದು ಸರಿಯಾಗಿದೆ ಸರ್. ಇದರ ಅಭಿಪ್ರಾಯ ಸಮ್ಮತವಾದ ಅಭಿಪ್ರಾಯ. ಯಾಕೆಂದ್ರೆ ಏನೇ ನಡಿಬೇಕಾದ್ರೂ ಕೂಡ ಕಾಯದಿಂದ ನಡಿಬೇಕಲ್ಲ ಸರ್. ಅದು ಯಾವುದೇ ಇರ್ಲಿ, ಅದು ಕಾಯದ ಮುಖಾಂತರವೇ ಹೋಗ್ಬೇಕಾಗ್ತದ. ಹೀಗಾಗಿ ಮನೆ ಎನ್ನುವ 4 ಗೋಡೆಗಳ ಮಧ್ಯೆ ಕಾಯ ಎನ್ನುವ ಈ ಪ್ರಸಾದವನ್ನ ನಾವು ಸ್ವೀಕಾರ ಮಾಡಿಕೊಂಡು ಮುನ್ನಡಿಬೇಕು. ಇದರಲ್ಲಿ ಏನು ತಪ್ಪಿಲ್ಲ ನೋಡಿ ಸರ್. ಧನ್ಯವಾದಗಳು, ಇಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣು ಸಮರ್ಪಣೆ. ಮೊಟ್ಟ ಮೊದಲನೇದಾಗಿ ನಾವು ಡಾಕ್ಟರ್ ವೀರೇಶ್ ಬಡಿಗೇರ್ ಅವರಿಗೆ
ಆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನ ಮಾಡಿ ಅದಕ್ಕೆ ಒಂದು ಸುಂದರವಾದ ಒಂದು ಚೌಕಟ್ಟನ್ನ ಕೊಟ್ಟು ಅದನ್ನ ತಮ್ಮ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳುವಂತೆ ಮಾಡಿದಂಥವರು ಡಾಕ್ಟರ್ ವೀರೇಶ್ ಬಡಿಗೇರವರು. ಇಡೀ ಕಾರ್ಯಕ್ರಮದ ರೂಪುರೇಷೆಯ ರೂವಾರಿಗಳು ಆದಂತಹ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರಿಗೆ ಪ್ರಪ್ರಥಮವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇನ್ನು ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕು ಅಂತ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಈಶ್ವರ್ ಕೊಪ್ಪಳದವರು, ಬಹಳ ಅದ್ಭುತವಾದಂತಹ ಒಂದು ಸಂಗೀತದ ಗುರುಗಳವರು, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ. ಅವರು ಪಾಪ ಶನಿವಾರ ಅವ್ರಿಗೆ ಮಧ್ಯಾಹ್ನ 4ರಿಂದ 8 ಗಂಟೆವರೆಗೂ ಕ್ಲಾಸ್ಗಳು ಇರ್ತವೆ. ಆದ್ರೂ ಈ ಮಧ್ಯೆ ಒಂದು 20-25 ನಿಮಿಷ ಬಿಡುವು ಮಾಡಿಕೊಂಡು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು. ಬಹಳ ಸುಂದರವಾದ ಚಿತ್ರಣವನ್ನ ಅವರು ವಚನ ಸಾಹಿತ್ಯದ ಬಗ್ಗೆ, ವಚನ ಸಂಗೀತದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ರಾಜೇಶ್ವರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ವಚನ ಗಾಯನದ ವಿಷಯಕ್ಕೆ ಬಂದ್ರೆ, ಇಂದಿನ ಕಾರ್ಯಕ್ರಮದಲ್ಲಿ ಹಾಡಿದಂಥ 3 ಗಾಯಕರು, 2 ಸಹ ಗಾಯಕರು, ಆಮೇಲೆ ಹಾರ್ಮೋನಿಯಂ ನೀಡಿದಂಥ 2, ಆಮೇಲೆ ತಬಲಾ ಸಾಥ್ ನೀಡಿದಂಥವ್ರು 2 ಬಹಳ ಸುಂದರವಾದ ವಚನ ಗಾಯನಕ್ಕೆ ಪೂರಕವಾದಂಥ ವಾದ್ಯ ಸಂಗೀತವನ್ನು ವಹಿಸೋ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ. ಮೊದಲನೇ ವಚನ ಗಾಯನ ಅಗ್ನಿಯ ಸುಡುವಲ್ಲಿ ಉದಕವ ತೊಳಗೆಯಲ್ಲಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಇದನ್ನ ದುರ್ಗಾಶ್ರೀ ರಾಗದಲ್ಲಿ ಹಾಡಿದ್ರು. ಅದೇ ಸಾಲಿನಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ರಾಗ್ ಪಟದೀಪ್ ಅಂತ. ಇದು ಮಧ್ಯಾಹ್ನದ ರಾಗ. ಇದು 7 ಸ್ವರಗಳನ್ನು ಹೊಂದಿದಂಥ ಒಂದು ರಾಗ. ನಮ್ಮ ಡಾಕ್ಟರ್ ದಯಾನಂದ್ ನೂಲಿ ಅವರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ರು. ರಾಗ್ ಪಟದೀಪ್ ಬಹಳ ಅದ್ಭುತವಾದಂತಹ ಒಂದು ರಾಗ, ಭಕ್ತಿ ರಸದ ರಾಗ. ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರು ಬಹಳಷ್ಟು ಇದರಿಗೆ ಚಿಂತನ ಮಂಥನ ಮಾಡಿ ಬಹಳಷ್ಟು ರಾಗಗಳನ್ನ ಪ್ರಯೋಗ ಮಾಡಿ ಕೊನೆಯದಾಗಿ ರಾಗ್ ಪಟದೀಪಕ್ಕೆ ಬಂದು ನಿಲ್ತಾರೆ. ನಾನು ಅವ್ರು ಕೇಳಿದಾಗ ಹೇಳಿದ್ದೆ, ಭಕ್ತಿ ರಸದ ಒಂದು ರಾಗವನ್ನ ಚೂಸ್ ಮಾಡಿದ್ದೇನೆ ಅಂತ ಹೇಳಿ ರಾಗ್ ಪಟದೀಪವನ್ನ ಅವ್ರು ಆರಿಸ್ಕೊಂಡಿದ್ರು. ಇದರಲ್ಲಿ ಬರ್ತಕ್ಕಂಥದ್ದು ಇದರ ಜೊತೆಗೆ ಅವರು ತಾಳದಲ್ಲಿ ಭಜನ್ ತಾಳವನ್ನ ಉಪಯೋಗಿಸಿದ್ರು. ಭಜನ್ ತಾಳ ನಾರ್ಮಲಿ ಈ ಭಕ್ತಿ ರಸದ ಹಾಡುಗಳಿಗೆ ಪ್ರಯೋಗ ಮಾಡುವಂತಹ ತಾಳ. ಆಮೇಲೆ ಇದನ್ನು ಹಾಡಿದಂಥ ಶ್ರೀ ಸಿ ದುರ್ಗೇಶ್ ಅವರು, ನಾವು ಅಲ್ಲಿ ಹಂಪಿ ಯೂನಿವರ್ಸಿಟಿ ಹೋದಾಗ ಇಡೀ ಕಾರ್ಯಕ್ರಮವನ್ನ ಪಾದರಸದಂತೆ ಓಡಾಡಿ ಅದನ್ನ ನಿರ್ವಹಣೆ ಮಾಡಿದಂಥವ್ರು ಸಿ ದುರ್ಗೇಶ್ ಅವರು. ಬಹಳ ಅದ್ಭುತವಾದಂಥ ಒಬ್ಬ ಗಾಯಕರಾಗಿ ರೂಪುಗೊಳ್ತಾ ಇದ್ದಾರೆ ಸಿ ದುರ್ಗೇಶ್ ಅವರು. ಮುಂದಿನ ದಿನಮಾನಗಳಲ್ಲಿ ನಾವು ಅವರಿಂದ ಇನ್ನಷ್ಟು ಅದ್ಭುತವಾದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕೇಳುವಂತ ಕಾಲ ಬರಲಿ ಅಂತ ಹೇಳ್ತೀನಿ. ಅಂದ್ರೆ ಮಧ್ಯಾಹ್ನದ ರಾಗವಾದ ಪಟದೀಪ್ ರಾಗದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ. ಅವ್ರಿಗೆ ಎಲ್ಲ ವಾದ್ಯ ವೃಂದದವರಿಗೆ ಹಾಗೂ ಗಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, 2ನೇ ಹಾಡು ಷಣ್ಮುಖ ಶಿವಯೋಗಿಗಳ ಎನ್ನ ಸ್ಥೂಲತನು ಎಂಬ ಬಹಳ ಸುಂದರವಾದ ರಾಗದೊಂದಿಗೆ ನಮ್ಮೊಂದಿಗೆ ಹಂಚಿಕೊಂಡವರು ಕುಮಾರಿ ಶ್ರೀನಿಧಿ ಅವರು. ಬಹಳ ಸುಪ್ರಸಿದ್ಧವಾದಂಥ ರಾಗ ಯಮನ್ ಅಂತ. ನಮ್ಮ ಗುರುಗಳಾದ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಬಹಳ ಅತ್ಯಂತ ಪ್ರೀತಿ ಆದಂಥ ಒಂದು ರಾಗ ಯಮನ್. ಇದು ರಾತ್ರಿಯ ಮೊದಲ ಪ್ರಹರದಲ್ಲಿ, ಅಂದ್ರೆ 6ರಿಂದ 8:30 ನಾವು 8 ಜಾವಗಳನ್ನ ಗುರುತಿಸ್ತೀವಿ. ಒಂದು 24 ಗಂಟೆಯಲ್ಲಿ 2.5 ತಾಸಿನ ಜಾವಗಳನ್ನ ಗುರುತಿದ್ವಿ. ಅದರಲ್ಲಿ ರಾತ್ರಿಯ ಮೊದಲನೇ ಜಾವ 6ರಿಂದ 8:30ವರೆಗೆ ಹಾಡ್ತಕ್ಕಂಥ ಈ ರಾಗ ಯಮನ್. ನಾನು ಈ ರಾಗವನ್ನ ಪ್ರಸ್ತುತ ಮಾಡಿದವರಲ್ಲಿ, ಬಹಳ ಅದ್ಭುತವಾಗಿ ಪ್ರಸ್ತುತ ಮಾಡಿದವರಲ್ಲಿ ವಿಜಯಪುರದ ಗಾಯಕಿ ರೇಖಾ ಖಾಕಂಡ್ಕಿ ಅವರು. ರೇಖಾ ಖಾಕಂಡ್ಕಿ ಅವರು 5 ವರ್ಷದವರಿದ್ದಾಗ ಆ ರಾಗ್ ಯಮನ್ನವನ್ನ ಧಾರವಾಡದಲ್ಲಿ ಪ್ರಸ್ತುತ ಮಾಡಿದ್ದನ್ನ ನಾನು ಕೇಳಿದ್ದೀನಿ. 5 ವರ್ಷ ಮಗು. ಅವರು ಆ ತಂಬೂರಿಕೆ ಪಕ್ಕದಲ್ಲಿ ಕೂತಾಗ ಅವ್ರು ಬರೀ ತಲೆ ಅಷ್ಟೇ ಕಾಣ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಿಂದ ರಾಗ್ ಯಮನ್ನವನ್ನ ಪ್ರಸ್ತುತ ಮಾಡಿದ್ರಲ್ಲಿ ಬಹಳ ಅದ್ಭುತವಾದಂತಹ ಒಬ್ಬ ಗಾಯಕಿ ರೇಖಾ ಖಾಕಂಡ್ಕಿ, ವಿಜಯಪುರದವರು. ಈ ರಾಗ್ ಯಮನ್ 7 ಸ್ವರಗಳನ್ನ ಉಪಯೋಗಿಸಿ ಹಾಡ್ತಕ್ಕಂಥ ರಾಗ. ಒಂದು ಪರಿಪೂರ್ಣ
ವಾದಂತಹ ಒಂದು ರಾಗ. ಇದು ಶಾಂತತೆ ಮತ್ತು ಭಕ್ತಿ ರಸದ ಒಂದು ರಾಗ, ಬಹಳ ಸುಪ್ರಸಿದ್ಧವಾದಂತಹ ಒಂದು ರಾಗ. ಅದನ್ನ ಅತ್ಯಂತ ಪ್ರಬುದ್ಧವಾಗಿ ನಮ್ಮೆದುರು ಪ್ರಸ್ತುತಪಡಿಸಿದಂಥ ಶ್ರೀನಿಧಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ನಾವು ಹೇಳ್ತೀವಿ. ಇದರ ಜೊತೆಗೆ ಇವೆರಡು ವಿಶ್ಲೇಷಣೆ ನಾನೇ ಮಾಡಿದ್ದೇನೆ. ಅದ್ರ ಬಗ್ಗೆ ನಮ್ಮ ಅಕ್ಕ ಅವರು ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದ್ರು. ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ ಒಂದು ಮೊಲಕ್ಕೆ ನಾಯನೊಂಬತ್ತು ಕುಮಾರಿ ಲಕ್ಷ್ಮಿ, ಅಕ್ಷತಾ ಮತ್ತು ಚೌಡಿಬಾಯಿ, ಇದನ್ನ ರಾಗ್ ದುರ್ಗಾದಲ್ಲಿ ಪ್ರಸ್ತುತ. ರಾಗ್ ದುರ್ಗಾ ಇಬ್ರು ಅಥವಾ ಮೂರು ಹಾಡುವಂತಹ ಒಂದು ರಾಗ. ಯಾಕಂದ್ರೆ ಅದಕ್ಕೆ ಇದು ಪಂಚ ಸ್ವರಗಳಿರತಕ್ಕಂಥ ಒಂದು ರಾಗ. ಇದರಲ್ಲಿ ಗ ಮತ್ತು ನೀ ಸ್ವರಗಳನ್ನ ಉಪಯೋಗಿಸಲ್ಲ. ಯಾಕಂದ್ರೆ ಆ ಪಂಚರಾಗಗಳನ್ನು ಪ್ರಸ್ತುತ ಮಾಡಬೇಕಾದ್ರೆ ಸಪೋರ್ಟಿಂಗ್ ಆಗಿ ಒಬ್ರು ಅಥವಾ ಇಬ್ರು ಗಾಯಕರು ಬೇಕಾಗ್ತದೆ. ಹಾಗಾಗಿ ಕುಮಾರಿ ಲಕ್ಷ್ಮಿ ಮತ್ತು ಚೌಡಿಬಾಯಿ ಇಬ್ರು ಅವ್ರಿಗೆ ಅಕ್ಷತಾ ಅವ್ರಿಗೆ ಸಾಥ್ ನೀಡಿದ್ದು ಬಹಳ ಸುಂದರವಾದಂತಹ ಒಂದು ಚಿಂತನೆ. ಟೆಕ್ನಿಕಲಿ ಇಟ್ ಇಸ್ ವೆರಿ ಅಪ್ರೋಪ್ರಿಯೇಟ್. ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರಿಗೆ ನಾವು ಧನ್ಯವಾದಗಳನ್ನ ಇದಕ್ಕಾಗಿ ಅರ್ಪಿಸ್ಲೇಬೇಕು. ಯಾಕಂದ್ರೆ ಪಂಚಸ್ವರಗಳಿರ್ತಕ್ಕಂಥ ಆ ರಾಗಗಳಿಗೆ ಆ ಇಬ್ಬರು ಸಾಥ್ ಬೇಕಾಗ್ತದೆ. ಹಾಗಾಗಿ ಇದನ್ನ ಸಂಯೋಜನೆ ಮಾಡಿದಂಥ ಡಾಕ್ಟರ್ ಭೀಮರಾಯ್ ಅವ್ರಿಗೆ ಹಾಗೂ ಇದನ್ನ ಪ್ರಸ್ತುತ ಮಾಡಿದಂಥ ಕುಮಾರಿ ಲಕ್ಷ್ಮಿ, ಅಕ್ಷತಾ ಹಾಗೂ ಚೌಡಿಬಾಯಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ರಾಗ್ ದುರ್ಗಾ ಬಹಳ ಗಂಭೀರವಾದಂತಹ ಒಂದು ರಾಗ, ಆಮೇಲೆ ಬಹಳ ಮಧುರತೆಯನ್ನ ನೀಡ್ತಕ್ಕಂಥ. ಅಂದ್ರೆ ಗಂಭೀರ ಯಾಕಂತೀವಿ ಅಂದ್ರೆ ಇದೊಂದು ವೀರರಸದ ಒಂದು ರಾಗ. ಇದು ಕೂಡ ರಾತ್ರಿಯ ಮೊದಲನೆಯ ಪ್ರಹರದಲ್ಲಿ ಹಾಡ್ತಕ್ಕಂಥ ಒಂದು ರಾಗ. ಹಾಗಾಗಿ ಈ ರಾಗ್ ಪಟದೀಪ್, ರಾಗ್ ಯಮನ್ ಮತ್ತು ರಾಗ್ ದುರ್ಗಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅತ್ಯಂತ ಪ್ರಮುಖ ರಾಗಗಳಲ್ಲಿ ಇವು ಮೂರು ರಾಗಗಳನ್ನ ನಾವು ಕೂಡ ಗಮನಿಸ್ತೇವೆ. ಹಾಗಾಗಿ ಕುಮಾರಿ ಲಕ್ಷ್ಮಿ, ಅಕ್ಷತಾ ಚೌಡಿಬಾಯಿ, ಆಮೇಲೆ ತಬಲಾ ಸಾಥ್ ನೀಡಿದಂಥವ್ರು, ಆಮೇಲೆ ಹಾರ್ಮೋನಿಯಂ ನುಡಿಸಿದಂಥವ್ರಿಗೂ ಕೂಡ ಧನ್ಯವಾದಗಳಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಅದ್ಭುತವಾದಂತಹ ರಾಗ ಸಂಯೋಜನೆ ಮಾಡ್ತಾ ಇದ್ದಾರೆ. ಮೂರು ಸಂಚಿಕೆಗಳಲ್ಲಿ ನಾವು ನೋಡಿದಂಗೆ ಬಹಳ ಸುಂದರವಾದಂತಹ ರಾಗಗಳನ್ನ ಸಂಯೋಜನೆ ಮಾಡಿ ಅವುಗಳನ್ನ ಪ್ರಸ್ತುತ ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಆಮೇಲೆ ಈ ವಚನವನ್ನ ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ವಿಶ್ಲೇಷಣೆ ಮಾಡಿದಂತ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಇಲ್ಲಿ ನಾವು ಸಲ್ಲಿಸ್ತೀವಿ. ಇವತ್ತು ಜಾಯ್ನ್ ಆದಂತ ಮಾಲತಿ ಪಾಟೀಲ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅದ್ರ ಜೊತೆಗೆ ಡಾಕ್ಟರ್ ದಯಾನಂದ್ ನೂರಿ ಅವರು, ಅಂದ್ರೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಆರೋಹಣ ಅವರೋಹಣ ಹೇಳ್ರಿ ಅಂತ. ನಾನು ಹಾಡೋದನ್ನ ಬಿಟ್ಟು 30 ವರ್ಷ ಆಗೋಯ್ತು. 2003 ನಾನು ಲಾಸ್ಟ್ ಸಂಗೀತ ಕಚೇರಿಯನ್ನ ಮಾಡಿದ್ದು ರಾಮನಗರದಲ್ಲಿ ಮಾಡಿದ್ದು. ಅದಾದ ನಂತರ ಬಿಟ್ಟ ಮೇಲೆ ಆರೋಹಣ ಅವರೋಹಣ ಅನ್ನೋದು ಬರಕ್ಕಾಗಲ್ಲ. ಯಾಕಂದ್ರೆ ಬಹಳಷ್ಟು ಅದಕ್ಕೆ ರಿಯಾಜ್ ಬೇಕಾಗ್ತದೆ. ಆರೋಹಣ ಅವರೋಹಣ ಬಿಟ್ಟು ರಾಗಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ಬಹಳ ಸುಂದರವಾದ ಅಭಿಪ್ರಾಯವನ್ನು ಹಂಚಿಕೊಂಡಂತ ಡಾಕ್ಟರ್ ದಯಾನಂದ್ ನೂಲಿ ಅವರಿಗೆ, ಶಿವಪ್ರಕಾಶ್ ಅವರಿಗೆ. ಸರ್ ಹೇಳಿ. ಓಕೆ, ಶಿವಪ್ರಕಾಶ್ ಅವ್ರಿಗೆ, ಸತೀಶ್ ಇಟ್ಗಿ ಅವ್ರಿಗೆ, ಅಮೆರಿಕದಿಂದ ನಮ್ಮ ಜೊತೆ ಜಾಯ್ನ್ ಆದಂತ ಶ್ರೀ ಮುರುಗಪ್ಪ ಕುಬ್ಸದ್ ಅವ್ರಿಗೆ, ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಬಹಳ ಸುಂದರವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಹಸಿವೆ ನಿಲ್ಲು ಅಂತಕ್ಕಂಥದ್ದನ್ನ ಅಕ್ಕಮಹಾದೇವರು ವಚನಗಳು. ಇಲ್ಲಿ ಷಡೂರ್ಮಿಗಳು ಅಂತ ಬರ್ತವೆ. ಹಸಿವು ಷಡೂರ್ಮಿಗಳ ಬಗ್ಗೆ ಈ ವಚನ ಹೇಳ್ತದೆ. ನಾನು ಆಗ್ಲೇ ಹೇಳ್ದಂಗೆ ಬುದ್ಧನಿಗೂ ಒಂದು ಆಸೆ ಇತ್ತು, ಆಸೆಯನ್ನು ಬಿಡಬೇಕೆನ್ನುವಂತಹ ಒಂದು ಆಸೆ. ಆಮೇಲೆ ಸಂಸಾರದಲ್ಲಿ ಇದ್ದುಕೊಂಡೇ ಎಲ್ಲವನ್ನ ಸಾಧಿಸಬೇಕು ಅಂತಕ್ಕಂಥದ್ದಕ್ಕೆ ಕಬೀರರ ಒಂದು ದೋಹೆ ಬಹಳ ಅದ್ಭುತವಾದ ಚಿಂತನೆ ನೀಡುತ್ತದೆ. ಸಂಸಾರ ಸೆ ಹಾಗೆ ಫಿರುತೆ ಹೋ ಭಗವಾನಕ್ಕೂ ಕೈಸೆ ಪಾವೋಗೆ ಅಂತಕ್ಕಂಥ ಕಬೀರರ ಒಂದು ದೋಹೆನಲ್ಲಿ ಕೊಡ್ತೇವೆ. ಅದನ್ನ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವರು ಕೂಡ ಇಲ್ಲಿ ಚಿಂತನೆಗೆ ಒಳಪಡಿಸಿದ್ರು. ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ವಾಂಸರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ
ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ಹಂಪಿಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪರಮಶಿವಮೂರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ವಾರ ಈ ಕಾರ್ಯಕ್ರಮ ಸರಣಿಯಲ್ಲಿ 4ನೇ ಸರಣಿಯಲ್ಲಿ ಮತ್ತೆ 3 ವಚನಗಳ ಗಾಯನದೊಂದಿಗೆ ವಚನಗಳ ವಿಶ್ಲೇಷಣೆ ತಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳೋಣ. ಎಲ್ಲರಿಗೂ ಶರಣಾರ್ಥಿಗಳು.